ನ್ಯೂಟನ್ಸ್ ಥರ್ಡ್ ಲಾ ಇದು ವೆರಿ ವೆರಿ ಇಂಪಾರ್ಟೆಂಟ್. ಏನಂತಂದ್ರೆ ಈ ಒಂದು ಚಾಪ್ಟರ್ ಇಂದ ನಮಗೆ ಮಿನಿಮಮ್ ಒಂದು ಕ್ವಶನ್ ಅಂತ ಬಂದೇ ಬರುತ್ತೆ. ಇಟ್ ಇಸ್ ಫಾರ್ ಆಲ್. ಯಾವುದೇ ಒಂದು ಕರ್ನಾಟಕದಲ್ಲಿ ಯಾವುದೇ ಎಕ್ಸಾಮ್ ತಗೊಳ್ಳಿ, ಎಲ್ಲ ಎಕ್ಸಾಮ್ಗೂ ಬರಲಿ ಅನ್ನೋ ಥರ ನಾನು ಇದೊಂದು ವಿಡಿಯೋ ಸಿರೀಸ್ನ ಮಾಡ್ತೀನಿ. ಡಿಸ್ಪ್ಲೇಸ್ಮೆಂಟ್ ಈಸ್ ಆಲ್ವೇಸ್ ಏನಂತಂದ್ರೆ ಪಾಸಿಟಿವ್, ನೆಗೆಟಿವ್ ಆಸ್ ವೆಲ್ ಆಸ್ ಜೀರೋ. ಬಟ್ ಏನಂತಂದ್ರೆ ಒಂದು ಡಿಸ್ಟೆನ್ಸು ಯಾವತ್ತೂ ಪಾಸಿಟಿವ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಮೇನ್ ಇಂಪಾರ್ಟೆಂಟು ಸರ್ಕ್ಯುಲರ್ ಮೋಷನ್ಗೆ ಒಂದು ಜಿಯೋ ಸ್ಯಾಟಲೈಟ್ ಅಂದ್ರೆ ಏನು, ಭೂಮಿ ಹೆಂಗೆ ತಿರುಗ್ತಾ ಇರುತ್ತಲ್ಲ ಅದ್ರ ಜೊತೆಗೆ ಒಂದು ಸ್ಯಾಟಲೈಟ್ ತಿರುಗ್ತಾ ಇರುತ್ತೆ. ಇಷ್ಟ ಆಗಿದ್ರೆ ಆಮೇಲೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋ ಸಿರೀಸಲ್ಲಿ ನಾವು ಒಂದು ಸೈನ್ಸ್ ಆ್ಯಂಡ್ ಟೆಕ್ದು ಭಾಳ ಡಿಮ್ಯಾಂಡ್ ಇತ್ತಲ್ಲ, ಸೊ ದ್ಯಾಟ್ ಭಾಳ ಆಸ್ಪಿರೆಂಟ್ಸ್ ಕೇಳ್ತಿದ್ದೆ ಸೈನ್ಸ್ ಆ್ಯಂಡ್ ಟೆಕ್ ಮಾಡಿ ಅಂತೇಳಿ. ಸೊ ದ್ಯಾಟ್ ಆ ಬೇಸ್ ಮೇಲೆ ನಾನು ಇವತ್ತು ಈ ಒಂದು ಸಿರೀಸಲ್ಲಿ ಆಲ್ಮೋಸ್ಟು ಫಿಸಿಕ್ಸ್ ಅಂದರೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಮೂರದ್ರ ಬಗ್ಗೆನೂ ಒಂದು ವಿಡಿಯೋ ಸಿರೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇದು ಪಾರ್ಟಲ್ಲಿ ಮಾಡಬೇಕು ಅಂತ ನಾನು ಒಂದು ಪಾರ್ಟ್ ವಿಡಿಯೋಸಲ್ಲಿ ಮಾಡ್ತೀನಿ. ಸೊ ಇದು ಬೇಸ್ಡ್ ಆನ್ ಒಂದು PYQದು ಮೇನು ಬೇಸ್ ಇರುತ್ತೆ. ಆ PYQ ಯಾವ ಥರ ಬರುತ್ತಲ್ಲ ಆ ಬೇಸ್ ಮೇಲೆ ನಾನು ಇದು ಒಂದು ವಿಡಿಯೋನ ಮಾಡ್ತಿದ್ದೀನಿ. ಆಮೇಲೆ ಇದು ಒಂದು ವಿಡಿಯೋಸ್ ನೋಡಿದ್ಮೇಲೆ ಸೊ ದ್ಯಾಟ್ ನೀವು ಒಂದು ಸಪ್ನ ಬುಕ್ ಕೋರ್ಸ್ದು ಅಥವಾ ಡೈ ಸಿರೀಸ್ದು ಒಂದು PYQs ಒಂದು ಬುಕ್ ಬರುತ್ತಲ್ಲ, ಆ ಬುಕ್ ಒಂದು ಓದ್ಬಿಟ್ರೆ ಸಾಕಾಗತ್ತೆ. ಅಂದರೆ ನನ್ನ ವಿಡಿಯೋ ಪ್ಲಸ್ ಈ PYQ ಸಿರೀಸ್ ಬುಕ್ನ ಓದ್ಬಿಟ್ರೆ ಸೊ ದ್ಯಾಟ್ ಒಂದು ಕಂಪ್ಲೀಟ್ ನಿಮ್ಮದು ಸೈನ್ಸ್, ಬೇಸಿಕ್ ಸೈನ್ಸ್ ಅಥವಾ ಜನರಲ್ ಸೈನ್ಸ್ ಅಂತಿರಲ್ಲ ಅದು ಕಂಪ್ಲೀಟ್ ಆಗುತ್ತೆ. ಆಮೇಲೆ ನಾನು ಇಲ್ಲಿ ಮೇನ್ಲಿ ಒಂದು ಕಾನ್ಸೆಪ್ಟ್ ಇರುತ್ತಲ್ಲ ಆ ಕಾನ್ಸೆಪ್ಟ್ನ ಕ್ಲಾರಿಟಿ ಕೊಡಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಡೈಲಿ ಲೈಫಲ್ಲಿ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಇರುತ್ತಲ್ಲ ಆ ಎಕ್ಸಾಂಪಲ್ಸ್ನ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಇದ್ರ PDF ಬಗ್ಗೆ ಏನು ವರಿ ಮಾಡ್ಕೋಬೇಡಿ, ನಾನು ನನ್ನ ಟೆಲಿಗ್ರಾಮ್ ಚಾನಲ್ನ ಅಲ್ಲಿ ಹಾಕಿರ್ತೀನಿ. ಸೊ ದ್ಯಾಟ್ ಯು ಕ್ಯಾನ್ ಡೌನ್ಲೋಡ್ ಇಟ್. ಆಮೇಲೆ ಮೇನ್ ಇಂಪಾರ್ಟೆಂಟ್ ಅಂತಂದರೆ ಇಟ್ ಇಸ್ ಫಾರ್ ಆಲ್. ಯಾವುದೇ ಒಂದು ಕರ್ನಾಟಕದಲ್ಲಿ ಯಾವುದೇ ಎಕ್ಸಾಮ್ ತಗೊಳ್ಳಿ, ಎಲ್ಲ ಎಕ್ಸಾಮ್ಗೂ ಬರಲಿ ಅನ್ನೋ ಥರ ನಾನು ಇದೊಂದು ವಿಡಿಯೋ ಸಿರೀಸ್ನ ಮಾಡ್ತಿದ್ದೀನಿ. ಇಟ್ ಈಸ್ ನಾಟ್ ಜಸ್ಟ್ ಫಾರ್ PC ಮತ್ತು PSI ಬಟ್ ಆಲ್ಸೋ KS. ಇವನ್ IAS ಎಕ್ಸಾಮ್ ಯಾರು UPSC ಓದ್ತಿರ್ತಾರಲ್ಲ ಕನ್ನಡ ಮೀಡಿಯಂ ಸ್ಟೂಡೆಂಟು, ಅವ್ರಿಗೂ ಸಹ ಒಂದು ಹೆಲ್ಪ್ ಆಗಲಿ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಗೆ ಯೂಶ್ವಲಿ ಸೈನ್ಸೇ, ಬಿಕಾಸ್ ಅಂದರೆ ನಾನು ಭಾಳ ಫೇಸ್ ಮಾಡಿದ್ದೀನಿ ಅದನ್ನು. ಸೊ ದ್ಯಾಟ್ ಅದಕ್ಕೆ ಆ ಒಂದು ದಿಶೆಯಿಂದ ಈ ಒಂದು ಹೋಲ್ ವಿಡಿಯೋ ಮಾಡ್ತಿದ್ದೀನಿ. ಆಮೇಲೆ ಎಷ್ಟೋ ಜನ ಯೂಶ್ವಲಿ ಒಂದು 2 ಮಿನಿಟು 3 ಮಿನಿಟು ವಿಡಿಯೋಸ್ ನೋಡಿ ಏನು ಲಾಗೌಟ್ ಅಂದರೆ ಹೊರಗಡೆ ಹೋಗ್ತಿದ್ದಾರೆ. ಸೊ ದ್ಯಾಟ್ ಮೇನ್ಲಿ ಆ್ಯಕ್ಚುಲಿ ಯಾವುದೇ ಒಂದು ವಿಡಿಯೋ ಮಾಡ್ತಿದ್ದೀವಿ ಅಂತಂದರೆ ಅದು 2 ಮಿನಿಟು 3 ಮಿನಿಟ್ ಆದಮೇಲೆ ಮೇನ್ ಕಂಟೆಂಟು ಸ್ಟಾರ್ಟ್ ಆಗ್ತಿರುತ್ತೆ. ಅದು ಮಿಸ್ ಆದಂದರೆ ಹೋಲ್ ವಿಡಿಯೋಸ್ದು ಅದು ಒಂದು ಔಟ್ಕಮೇ ಸಿಗ್ತಿರಲ್ಲ. ಸೊ ನಾನು ರಿಕ್ವೆಸ್ಟ್ ಏನು ಮಾಡ್ತೀನಿ ಅಂದರೆ ವೇಟ್ ಫಾರ್ 5 ಮಿನಿಟ್ಸ್. ಅದಾದಮೇಲೆ ಒಂದು ಒಳ್ಳೆಯ ಏನು ಕಾನ್ಸೆಪ್ಟ್ ಸ್ಟಾರ್ಟ್ ಆಗುತ್ತೆ. ಆವಾಗ ನಿಮ್ಮದು ಒಂದು ವಿಡಿಯೋಸ್ ಬಗ್ಗೆ ನೀವು ಮಾತಾಡ್ಬೋದು. ಆಮೇಲೆ ಈ ಒಂದು ಫಸ್ಟ್ ವಿಡಿಯೋದಲ್ಲಿ ಪಾರ್ಟ್ 1 ವಿಡಿಯೋದಲ್ಲಿ ಆಲ್ಮೋಸ್ಟ್ ನಾವು ಏನೇನು ಕವರ್ ಮಾಡ್ತಿದ್ದೀವಿ ಅಂತಂದರೆ SI ಯೂನಿಟ್ ಬಗ್ಗೆ ಕವರ್ ಮಾಡ್ತಿದ್ದೀವಿ. ಆಮೇಲೆ ಡಿಸ್ಟೆನ್ಸ್ ಅಂದರೆ ಏನು, ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನು, ಆಮೇಲೆ ಸ್ಪೀಡ್ ಅಂದರೆ ಏನು, ವೆಲಾಸಿಟಿ ಅಂದರೆ ಏನು, ವೆಲಾಸಿಟಿಯಲ್ಲಿ ಮತ್ತೆ ಯಾವ ಥರ ಬರುತ್ತೆ, ಆಮೇಲೆ ಎಕ್ಸಲರೇಷನ್ ಅಂದರೆ ಏನು, ಆಮೇಲೆ ಮೋಷನಲ್ಲಿ ಕಲಿತೀವಿ ಮೋಷನ್ ಅಂದರೆ ಏನು, ಆಮೇಲೆ ಪ್ರೊಜೆಕ್ಟೈಲ್ ಮೋಷನ್ ಅಂದರೆ ಏನು, ಇವೆಲ್ಲ ಕನ್ನಡದಲ್ಲೇ ಹೇಳ್ತೀನಿ. ಆಮೇಲೆ ಸರ್ಕ್ಯುಲರ್ ಮೋಷನ್ ಅಂದರೆ ಏನು, ಸೆಂಟ್ರಿಪಿಟಲ್ ಫೋರ್ಸ್ ಅಂದರೆ ಏನು, ಅಂದರೆ ಕೇಂದ್ರಾಭಿಮುಖ ಬಲ ಅಂತೀವಲ್ಲ ಅದಂದರೆ ಏನು, ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂದರೆ ಏನು, ಆಮೇಲೆ ನ್ಯೂಟನ್ಸ್ ಲಾ ಇದ್ದಾವೆ, ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ, ಇವೆಲ್ಲನೂ ವಿತ್ ಎಕ್ಸಾಂಪಲ್ಸ್ ಆಗಿನೂ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ದ್ಯಾಟ್ ನೀವು ಇದನ್ನು ಎಂಡ್ವರೆಗೂ ವಾಚ್ ಮಾಡಿದ್ರೆ ನಿಮಗೆ ಒಂದು ಒಳ್ಳೆ ಔಟ್ಕಮ್ ಸಿಗುತ್ತೆ, ಒಂದು ಕಾನ್ಸೆಪ್ಟ್ ಕ್ಲಾರಿಟಿ ಸಿಗುತ್ತೆ. ಆಮೇಲೆ ಮೇ ಬಿ ನೀವು ಈ ವಿಡಿಯೋನ ಲೈಕ್ ಮಾಡ್ಬೋದು. ಸೊ ಐ ರಿಕ್ವೆಸ್ಟ್ ಯು ಟು ವಾಚ್ ಟಿಲ್ ದ ಎಂಡ್. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ವೆಲ್ಕಮ್ ಟು ನಾಲೆಜ್ ಟ್ರಾನ್ಸ್ಫರ್ ವಿತ್ ಸಂತೋಷ್. ಇಲ್ಲಿ ನಾನು SI ಯೂನಿಟ್ ಫಸ್ಟ್ ಸ್ಟಾರ್ಟ್ ಆಗುತ್ತಲ್ಲ, ಈ SI ಯೂನಿಟ್ ಫಸ್ಟ್ ಸ್ಟಾರ್ಟ್ ಆದಾಗ ಯೂಶ್ವಲಿ ದೇರ್ ಆರ್ 2 ಟೈಪ್ಸ್ ಆಫ್, ಏನಂದರೆ ಒಂದು ಸ್ಕೇಲಾರ್ ಕ್ವಾಂಟಿಟಿ, ಒಂದು ವೆಕ್ಟರ್ ಕ್ವಾಂಟಿಟಿ. ಸ್ಕೇಲಾರ್ ಕ್ವಾಂಟಿಟಿ ಅಂದರೆ ಒಂದು ಮ್ಯಾಗ್ನಿಟ್ಯೂಡ್ ಅಂತ ಹೇಳ್ತೀವಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಮನುಷ್ಯ ಇರ್ತಾನಲ್ಲ, ಈ ಒಂದು ಮನುಷ್ಯ ಇವಂದು ವೇಟ್ ಎಷ್ಟು ಅಂತ ಕೇಳಿದಾಗ ನಾನು 5 ಅಂತ ಹೇಳ್ತೀನಿ. ಸೊ ಹೌ ಯು ಮೆಜರ್ ದಟ್ 5, ವೆದರ್ ಹಿ ಈಸ್ 5 kg or whether he is 5 gram or whether he is 5 ಅಂದರೆ 500 ಅಂದರೆ 5 ಕ್ವಿಂಟಲ್.
ಸೊ ನೀವು ಯಾವ ಥರ ನೀವು ಮೆಜರ್ ಮಾಡ್ತಿದ್ದೀರಾ? ನಾನು 5 ಅಂತ ಹೇಳಿದೆ. ಸೊ ದ್ಯಾಟ್ ನನಗೆ ಒಂದು ಮ್ಯಾಗ್ನಿಟ್ಯೂಡ್ ಬೇಕಲ್ಲ ಎಕ್ಸಾಕ್ಟು. ಓಹ್! ಹಿ ಈಸ್ 5 ಕೆಜಿ ಅಥವಾ ಹಿ ಈಸ್ 5 ಗ್ರಾಮ್ ಅಥವಾ ಹಿ ಈಸ್ 5 ಕ್ವಿಂಟಲ್. ಸೊ ದ್ಯಾಟ್ ನೀವು ಅದನ್ನು ಮೆಜರ್ ಯಾವ ಥರ ಮಾಡ್ತೀರಾ? ಅದಕ್ಕೆ ನಮಗೆ ಒಂದು ಎಕ್ಸಾಕ್ಟ್ ಒಂದು ಮೆಜರ್ಮೆಂಟ್ ಬೇಕು ಅಂತೇಳಿ ಒಂದು ಮ್ಯಾಗ್ನಿಟ್ಯೂಡ್‌ಗಳನ್ನ ಅಂದರೆ SI ಯೂನಿಟ್‌ಗಳನ್ನ ನಾವು ಮೆಜರ್ ಮಾಡ್ತೀವಿ. SI ಯೂನಿಟ್ ಥ್ರೂ ನಾವು ಮೆಜರ್ ಮಾಡ್ತಿದ್ದೀವಿ. ಅಂದರೆ ಸೇಮ್ ಟೈಮ್ ಇವಾಗ ಲೆಂತು ನಾನು ಅದೇ ಹೇಳಿದೆ ಅಲ್ಲ. ಈಗ ಒಂದು ಇದು ಎಷ್ಟು ಅಂತ ಕೇಳಿದ್ರೆ 3 ಅಂತ ಹೇಳ್ತೀನಿ. ಸೊ ಅದು 3 ಮೀಟ್ರಾ, 3 ಕಿಲೋಮೀಟ್ರಾ, 3 ಸೆಂಟಿಮೀಟ್ರಾ ಅಂದು ಹೆಂಗಂದ್ರೆ, ಸೊ ನಾವು ಒಂದು SI ಯೂನಿಟ್ ಮೇಲೆ ಡಿಪೆಂಡ್ ಆಗುತ್ತೆ. ಲೆಂತನ್ನು ಯಾವತ್ತೂ ಮೀಟ್ರಲ್ಲಿ ಕನ್ವರ್ಟ್ ಮಾಡ್ತೀವಿ. ಮಾಸ್ ಅಂದರೆ ವೇಟ್‌ನ ಯಾವತ್ತು ಕಿಲೋಗ್ರಾಮಲ್ಲಿ ಮಾಡ್ತೀವಿ. ಟೈಮ್ ಯಾವತ್ತು ಸೆಕೆಂಡಲ್ಲಿ ಅಳಿತಿರ್ತೀವಿ. ಆಮೇಲೆ ಎಲೆಕ್ಟ್ರಿಕ್ ಕರೆಂಟ್ ಇರುತ್ತಲ್ಲ, ಆ ಕರೆಂಟ್‌ನ ಯಾವತ್ತು ಅಂಪೈರ್ ಮೇಲೆ ಅಳಿತಿರ್ತೀವಿ. ಆಮೇಲೆ ಥರ್ಮೋಡೈನಮಿಕ್ ಟೆಂಪ್ರೇಚರ್ ಯಾವತ್ತೂ ಕೆಲ್ವಿನು, ನಾಟ್ ಡಿಗ್ರಿ ಸೆಲ್ಸಿಯಸ್. ಯೂಶುವಲಿ ಡಿಗ್ರಿ ಸೆಲ್ಸಿಯಸ್‌ನೇ ಯೂಸ್ ಮಾಡ್ತಿರ್ತಾರೆ, ಬಟ್ ಇಟ್ ಈಸ್ ನಾಟ್. ಅಂದರೆ ಯಾವಾಗಲೂ ಕೆಲ್ವಿನ್‌ನಲ್ಲಿ ನಾವು ಒಂದು SI ಯೂನಿಟ್‌ದು ಟೆಂಪ್ರೇಚರ್ದು ಅಂತಂದರೆ ಕೆಲ್ವಿನ್ನು. ಆಮೇಲೆ ಲೈಟ್ ಅಂದರೆ ಲೈಟ್ ಇಂಟೆನ್ಸಿಟಿ ಇರುತ್ತಲ್ಲ, ಎಷ್ಟು ಇಂಟೆನ್ಸಿಟಿ ಇದೆ ಲೈಟು ಅಂತ ಅಂದಾಗ ಇಟ್ ಈಸ್ ಮೆಜರ್ಡ್ ಬೈ ಅ ಕ್ಯಾಂಡಲ್. ಇನ್ನು ನೆಕ್ಸ್ಟ್ ಬರೋದು ಏನಂದರೆ ವೆಕ್ಟರ್ ಕ್ವಾಂಟಿಟಿ ಅಂತಂದರೆ ಏನೋ ಒಂದು ಮ್ಯಾಗ್ನಿಟ್ಯೂಡ್ ಜೊತೆಗೆ ಮತ್ತೊಂದು ಡೈರೆಕ್ಷನ್ ಹೇಳಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಡಿಸ್ಟೆನ್ಸ್ ಇದೆ ಅಲ್ಲ, ಈ ಡಿಸ್ಟೆನ್ಸು ಏನಂತಂದರೆ ಇದು ಆಲ್ವೇಸ್ ಪಾಸಿಟಿವ್ ಇರುತ್ತೆ. ಯಾಕಂದರೆ ಯಾವುದೋ ಒಂದು ಮನುಷ್ಯ ಇಲ್ಲಿಂದ, ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇಲ್ಲಿ ಹೋಗ್ತಾನೆ, ಒಂದು 10 ಕಿಲೋಮೀಟರ್ಸ್ ಹೋಗ್ತಾನೆ, ಇಲ್ಲಿಂದ ಆಮೇಲೆ ಒಂದು 5 ಕಿಲೋಮೀಟರ್ಸ್ ಹೋಗ್ತಾನೆ, ಇಲ್ಲಿಂದ ಒಂದು 5 ಕಿಲೋಮೀಟರ್ಸ್ ಹೋಗ್ತಾನೆ, ಇಲ್ಲಿಂದ ಒಂದು 5 ಕಿಲೋಮೀಟರ್ಸ್ ಹೋಗ್ತಾನೆ ಅಂದರೆ ಅವನು ಅಂದರೆ ಕಂಟಿನ್ಯೂಸ್ಲಿ ಏನಂದರೆ ಹೋಗ್ತಾ ಇದ್ದಾನೆ, ಅಂದರೆ ಮೂವಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಅಂದರೆ ಅವ್ನು ಸ್ಪೀಡೋಮೀಟ್ರಲ್ಲಿ ಇದು ಒಂದು ಡಿಸ್ಟೆನ್ಸು ರೀಡ್ ಆಗ್ತಿದೆ, ಅಂದರೆ ಕೌಂಟ್ ಆಗ್ತಿದೆ. ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ 10 ಕಿಲೋಮೀಟ್ರಾ, ಇಲ್ಲ 5 ಕಿಲೋಮೀಟ್ರ್ 15, ಇಲ್ಲ 5 ಕಿಲೋಮೀಟ್ರ್ 20, ಇಲ್ಲಿ 5 ಕಿಲೋಮೀಟ್ರ್ 25. ಟೋಟಲ್ ಅವನದು ಏನು ಸ್ಪೀಡೋಮೀಟ್ರ್ ಇರುತ್ತಲ್ಲ, ಆ ಸ್ಪೀಡೋಮೀಟ್ರಲ್ಲಿ ಅವನು 25 ಕಿಲೋಮೀಟ್ರು ಏನು ವಾಕ್ ಮಾಡಿದ್ದಾನೆ ಅಥವಾ ರನ್ ಮಾಡಿದ್ದಾನೆ ಅಂಥೇಳಿ ಕೌಂಟ್ ಆಗ್ತಿರುತ್ತೆ. ಅಂದರೆ ಇದು ಯಾವಾಗಲೂ ಪಾಸಿಟಿವ್ ಇರುತ್ತೆ. ಅವನು ಎಷ್ಟೇ ದೂರ ಬಂದರೂ, ಈವನ್ ಅವ್ನು ಮತ್ತೆ ಇಲ್ಲಿ 25 ಕಿಲೋಮೀಟರ್ ಮತ್ತೆ ಈ ಕಡೆ ಬಂದ್ರೂ ಹೀಸ್ ರೀಡಿಂಗ್ ಈಸ್ 30 ಕಿಲೋಮೀಟರ್ ರೈಟ್ ನಾವು. ಹೌದಾ? ಹಿಂಗೆ ಬಂದ ಮತ್ತೆ ವಾಪಸ್ ಇಲ್ಲಿ ಅಂತಂದರೆ 30 ಕಿಲೋಮೀಟರ್ ಇಟ್ ಈಸ್ ಪಾಸಿಟಿವ್. ಅಟ್ ದ ಸೇಮ್ ಟೈಮ್ ನೀವು ಡಿಸ್ಪ್ಲೇಸ್ಮೆಂಟ್ನ ಮೆಜರ್ ಮಾಡಬೇಕಂತಂದರೆ ಇಟ್ ಈಸ್ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್. ಅದು ಎಲ್ಲಾದರೂ ಇರಲಿ, ಅವನು ಎಷ್ಟು ದೂರ ಸುತ್ತಾಕಿ ಬಂದಿದ್ರು, ಸೊ ಆ ಲಾಸ್ಟ್ ಒಂದು ಪಾಯಿಂಟ್, ಫಸ್ಟ್ ಪಾಯಿಂಟು ಮತ್ತು ಲಾಸ್ಟ್ ಪಾಯಿಂಟಲ್ಲಿ ಎಷ್ಟು ಡಿಸ್ಟೆನ್ಸ್ ಇರುತ್ತಲ್ಲ, ಆ ಡಿಸ್ಟೆನ್ಸ್ಗೆ ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಅವ್ರು ಹೇಳಿದ್ದಾರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ ಅಂದರೆ ಇಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಎ ಫೈನಲ್ ಆ್ಯಂಡ್ ಇನಿಷಿಯಲ್ ಪೊಸಿಷನ್. ನಾನು ಹೇಳಿದೆ ಈ ವ್ಯಕ್ತಿ ಇಲ್ಲಿಂದ ಇಲ್ಲಿ ಹೋದ, ಇಲ್ಲಿಂದ ಇಲ್ಲಿ ಬಂದ, ಇಲ್ಲಿಂದ ಇಲ್ಲಿ ಬಂದ, ಇಲ್ಲಿಂದ ಇಲ್ಲಿ ಬಂದ ಅಂತೇಳಿ. ಸೊ ಎಂಡ್ ಆಫ್ ದ ಡೇ ನಾವು ಡಿಸ್ಟೆನ್ಸಲ್ಲಿ ನಾವು ಎಷ್ಟು ಕವರ್ ಮಾಡಿದ್ದೀವಿ ಅಂತ ಹೇಳ್ತೀವಿ, ಆದರೆ ಡಿಸ್ಪ್ಲೇಸ್ಮೆಂಟಲ್ಲಿ ಅವನು ಎಲ್ಲಿದ್ದಾನೆ ಎಕ್ಸಾಕ್ಟ್ಲಿ, ಇಲ್ಲಿಂದ ಇಲ್ಲಿ ಅಂದರೆ 5 ಕಿಲೋಮೀಟರ್ಸ್ ಅಷ್ಟೇ. ಸೊ ಡಿಸ್ಪ್ಲೇಸ್ಮೆಂಟ್ ಅಂತಂದರೆ ಇದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಜೀರೋನೂ ಇರ್ಬೋದು. ಪಾಸಿಟಿವ್ ಅಂತಂದರೆ ಇಲ್ಲಿಂದನೇ 5 ಕಿಲೋಮೀಟರ್ ಇನ್ನೂ ದೂರ ಇದ್ದಾನೆ ಈ ಫಸ್ಟ್ ಪ್ಲೇಸಿಂದ ಅಂತೇಳಿ. ಆಮೇಲೆ ಜೀರೋ ಅಂತಂದರೆ ಈ ವ್ಯಕ್ತಿ ಹಿಂಗೆ ಹೋಗಿ ಅಥವಾ ಹಿಂಗೆ ಬಂದು ಅಥವಾ ಹಿಂಗೆ ಇಲ್ಲಿ ಬಂದು ಜೀರೋ ಅಲ್ಲೇ ಎಕ್ಸಾಕ್ಟ್ ಎಲ್ಲಿ ಸ್ಟಾರ್ಟ್ ಮಾಡಿ ಎಲ್ಲಿ ಎಂಡ್ ಮಾಡ್ತಾನಲ್ಲ ಅಲ್ಲೇ ಇದ್ದಂತಂದರೆ ಅದು ಜೀರೋ ಆಗುತ್ತೆ. ಅಕಸ್ಮಾತು ಅವನು ಇಲ್ಲಿದ್ದಾನೆ ಮತ್ತೆ ಹಿಂಗೆ ಬಂದು ಮತ್ತೆ ಈ ಕಡೆ ಎಲ್ಲಾದರೂ ಬಂದರೆ ಅದು ನೆಗೆಟಿವಲ್ಲಿ ಹೋಗುತ್ತೆ. ಅಂದರೆ ಡಿಸ್ಪ್ಲೇಸ್ಮೆಂಟ್ ಈಸ್ ಆಲ್ವೇಸ್ ಏನಂತಂದರೆ ಪಾಸಿಟಿವ್, ನೆಗೆಟಿವ್ ಆ್ಯಸ್ ವೆಲ್ ಆಸ್ ಜೀರೋ. ಬಟ್ ಏನಂತಂದರೆ ಒಂದು ಡಿಸ್ಟೆನ್ಸು ಯಾವತ್ತೂ ಪಾಸಿಟಿವ್ ಆಗಿರುತ್ತೆ. ಡಿಸ್ಟೆನ್ಸು ಕೌಂಟ್ ಆಗ್ತಾ ಇರುತ್ತೆ. ನಿಮ್ಮ ಸ್ಪೀಡೋಮೀಟರ್ ಇರುತ್ತಲ್ಲ ಈಗ ಬೈಕ್ ಮೇಲೆ, ಸೊ ಬೈಕಲ್ಲಿ ಒಂದು ಏನು ಮೀಟರ್ ಇರುತ್ತೆ ನೋಡಿ, ಅದು ಕೌಂಟ್ ಆಗ್ತಿರುತ್ತೆ 1 2 3 4 5 6 7 8 9 ಅಂತ ಆದಮೇಲೆ ಮತ್ತೆ 0 1 2 3 4 ಅಂತೇಳಿ. ಸೊ ಇಟ್ ಈಸ್ ಕೌಂಟಿಂಗ್ ಆಲ್ವೇಸ್. ಆಮೇಲೆ ನೆಕ್ಸ್ಟ್ ಕಾನ್ಸೆಪ್ಟು ಸ್ಪೀಡು ಮತ್ತು ವೆಲಾಸಿಟಿ. ಸೇಮ್ ಇವಾಗ ನಾನು ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಹೆಂಗೆ ಹೇಳಿದೆ ಅಲ್ಲ, ಡಿಸ್ಟೆನ್ಸ್ಗೆ ಡಿಸ್ಪ್ಲೇಸ್ಮೆಂಟ್ಗೆ ಡಿಫ್ರೆನ್ಸ್ ಏನು ಅಂತಂದರೆ ಡಿಸ್ಟೆನ್ಸು ಯಾವಾಗಲೂ ಕೌಂಟ್ ಆಗ್ತಿರುತ್ತೆ, ಪಾಸಿಟಿವಲ್ಲೇ ಇರುತ್ತೆ. ಡಿಸ್ಪ್ಲೇಸ್ಮೆಂಟು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಜೀರೋನೂ ಇರ್ಬೋದು. ಹೌದಾ? ಸೇಮ್ ಥಿಂಗು ನಾವು ಸ್ಪೀಡಲ್ಲಿ ಮತ್ತು ವೆಲಾಸಿಟಿಯಲ್ಲಿ ಮೆನ್ಷನ್ ಮಾಡ್ತೀವಿ. ಸ್ಪೀಡ್ ಅಂತಂದರೆ ಈಗ ಒಂದು ಬೈಕ್ ಇರುತ್ತೆ, ಆ ಬೈಕು ಸ್ವಯ್ ಅಂತ ಹೋಗ್ಬಿಡುತ್ತೆ.
ಆವಾಗ ಅಂದರೆ ಕಣ್ಣಿಗೆ ಕಾಣೋದೆಲ್ಲ ಎಷ್ಟೋ ಸ್ಪೀಡ್ ಹೋಗ್ತಾ ಇರುತ್ತೆ. ಸೊ ನಾನು ಹೇಳ್ತೀನಿ, ಎಷ್ಟು ಸ್ಪೀಡ್ ಹೋದ ನೋಡು ಅವ್ನ ಬೈಕು ಅಂತೇಳಿ. ಅದನ್ನ ಹೆಂಗೆ ಕಂಡುಹಿಡಿತೀರಾ ಅಂತಂದರೆ, ಓಹ್ ಅವನು ಇಲ್ಲಿಂದ ಇಲ್ಲಿವರೆಗೂ ಹೋಗಿದ್ದಾನೆ ಅಂದರೆ ಆ ಡಿಸ್ಟೆನ್ಸ್, ಇಲ್ಲಿಂದ ಇಲ್ಲಿವರೆಗೂ ಹೋಗಿದ್ದಾನೆ ಅಂದರೆ ಅದೊಂದು ಡಿಸ್ಟೆನ್ಸ್ ಅಲ್ಲ. ಅದರದ್ದು ಎಷ್ಟು ನಿಮಿಷದಲ್ಲಿ ಹೋಗಿದ್ದಾನೆ ಈ ಡಿಸ್ಟೆನ್ಸ್, ಇಲ್ಲಿಂದ ಇಲ್ಲಿವರೆಗೂ ಹೋಗಿದ್ದು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಎಷ್ಟು ನಿಮಿಷದಲ್ಲಿ ಹೋಗಿದ್ದಾನೆ ಟೈಮು. ಹೌದಾ? ಸೊ ನಾನು ಒಂದು ಸ್ಪೀಡ್ನ ಹೆಂಗೆ ಹಿಡಿತೀನಿ ಅಂದರೆ, ಇಲ್ಲಿಂದ ಇಲ್ಲಿವರೆಗೂ ಇಷ್ಟು ಟೈಮಲ್ಲಿ ಹೋದಪ್ಪ, ಅಷ್ಟು ಸ್ಪೀಡಾಗಿ ಹೋದ ಅಂತೇಳಿ ನಾವು ಸ್ಪೀಡ್ನ ಕಲಿತೀವಿ. ಸ್ಪೀಡ್ ಅಂದ್ರೇನು? ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್. ಅದನ್ನು ನಾವು ಒಂದು ಯೂನಿಟಲ್ಲಿ ಮೆಜರ್ ಮಾಡಿದಾಗ ಮೀಟರ್ ಬೈ ಸೆಕೆಂಡ್. ಮೀಟರ್ ಬೈ ಅಂತಂದರೆ ಡಿಸ್ಟೆನ್ಸ್ನ ಯಾವಾಗಲೂ ಮೀಟ್ರಲ್ಲಿ ಅಳಿತಿರ್ತೀವಿ, ಟೈಮ್ನ ಯಾವಾಗಲೂ ಸೆಕೆಂಡಲ್ಲಿ ಅಳಿತಿರ್ತೀವಿ. ಅಂದರೆ ಮೀಟರ್ ಪರ್ ಸೆಕೆಂಡು ಅಂತೀವಿ. ಇವಾಗ ನೋಡಿ, ನಾನು ಹೇಳಿದೆ ಸ್ಪೀಡ್ ಯಾವಾಗಲೂ ಪಾಸಿಟಿವ್ ಇರುತ್ತೆ. ಅಂದರೆ ಡಿಸ್ಟೆನ್ಸ್ ಕವರ್ ಆಗ್ತಿರುತ್ತೆ, ಅದು ಪಾಸಿಟಿವಲ್ಲಿ ಇರುತ್ತೆ. ಸೊ ಡಿಸ್ಟೆನ್ಸ್ ಪಾಸಿಟಿವ್ ಅಂದರೆ ಸೊ ಸ್ಪೀಡು ಯಾವಾಗಲೂ ಪಾಸಿಟಿವ್ ಇರುತ್ತೆ. ಎಟ್ ದ ಸೇಮ್ ಟೈಮ್ ಈಗ ವೆಲಾಸಿಟಿ ಇರುತ್ತಲ್ಲ, ವೆಲಾಸಿಟಿ ನಾನು ಹೇಳಿದೆ ಡಿಸ್ಪ್ಲೇಸ್ಮೆಂಟು ಹಿಂಗೆ ಹೋಗಿ ಹಿಂಗೆ ಹೋಗಿ ಹಿಂಗೆ ಬಂದು ಮತ್ತೆ ಹಿಂಗೆ ನೆಗೆಟಿವಲ್ಲಿನೂ ಬರ್ಬೋದು, ಇಲ್ಲೇ ಜೀರೋಕ್ಕೂ ಬರ್ಬೋದು, ಅಥವಾ ಇಲ್ಲೇ ನಿಲ್ಬೋದು. ಅಂದರೆ ಹಿಂಗೆ ಹೋಗಿ ಹಿಂಗೆ ಹೋಗಿ ಹಿಂಗೆ ಅಂದರೆ ಏನು ನಂದು ಫೈನಲ್ ಏನೊಂದು ಔಟ್ಕಮ್ ಇದೆಯಲ್ಲ ಅದು ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀನಿ. ಸೊ ಈ ಫೈನಲ್ ಔಟ್ಕಮ್ ಡಿವೈಡೆಡ್ ಬೈ ಟೈಮ್ ಅಂತ ಬರುತ್ತಲ್ಲ, ಆ ಟೈಮ್ ಇದ್ದಾಗ ಸೊ ದಟ್ ನನಗೆ ಒಂದು ವೆಲಾಸಿಟಿ ಸಿಗುತ್ತೆ. ಅದನ್ನೇ ಹೇಳಿದ್ದಾರೆ, ಎವರೇಜ್ ವೆಲಾಸಿಟಿ ಈಕ್ವಲ್ ಟು ಟೋಟಲ್ ಡಿಸ್ಪ್ಲೇಸ್ಮೆಂಟ್. ಟೋಟಲ್ ಎಲ್ಲ ಕಡೆ ಹೋಗಿ ಸುತ್ತಾಕಿ ಬಂದು ಎಲ್ಲಿ ಲಾಸ್ಟ್ ಉಳಿತಾವಪ್ಪ ಅದು ಡಿವೈಡೆಡ್ ಬೈ ಟೋಟಲ್ ಟೈಮ್. ಇದಕ್ಕೆ ಎಷ್ಟು ಇನ್ವೆಸ್ಟ್ ಮಾಡಿದೆಯಲ್ಲ ಟೈಮು, ಅದನ್ನು ಕೇಳುತ್ತೆ. ಇದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಜೀರೋನೂ ಇರ್ಬೋದು. ಆಮೇಲೆ ಯೂನಿಫಾರ್ಮ್ ವೆಲಾಸಿಟಿ ಅಂತ ಬರುತ್ತೆ. ಯೂನಿಫಾರ್ಮ್ ವೆಲಾಸಿಟಿ ಅಂತಂದರೆ, ಈಗ ಒಂದು ಕಾರಲ್ಲಿ ಹೋಗ್ತಿರ್ತೀನಿ. ಆ ಕಾರಲ್ಲಿ ನಾನು ಫಸ್ಟ್ ಅವರು 5 ಕಿಲೋಮೀಟ್ರ್ ಹೋಗ್ತೀನಿ, ಸೆಕೆಂಡ್ ಅವರು 5 ಕಿಲೋಮೀಟ್ರ್ ಹೋಗ್ತೀನಿ, ಥರ್ಡ್ ಅವರು 5 ಕಿಲೋಮೀಟ್ರ್ ಹೋಗ್ತೀನಿ. ಅಂದರೆ ನನಗೆ ಒಂದು ಯೂನಿಫಾರ್ಮಲ್ಲಿ ಸ್ಪೀಡು ಮೇಂಟೈನ್ ಮಾಡ್ತಿದ್ದೀನಿ. ಇಲ್ಲಿನೂ ಇಷ್ಟು ಫಸ್ಟ್ ಅವರಲ್ಲಿ ಅಷ್ಟೇ ಹೋದೆ, ಸೆಕೆಂಡ್ ಅವರಲ್ಲಿ ಅಷ್ಟು ಹೋದೆ, ಥರ್ಡ್ ಅವರಲ್ಲಿ ಅಷ್ಟು. ಇದು ಯೂನಿಫಾರ್ಮ್ ಆಗಿ ತೋರಿಸಿದೆ. ಯೂನಿಫಾರ್ಮ್ ಅಂದರೆ ಸೇಮ್, ಕಾನ್ಸ್ಟೆಂಟ್. ಅದೇ ನಾನ್ ಯೂನಿಫಾರ್ಮ್ ಅಂದರೆ ಅದರ ಅಪೋಸಿಟು. ಒಂದು ಸಲ 1 ಅವರಲ್ಲಿ 5 ಕಿಲೋಮೀಟ್ರ್ ಹೋಗ್ತೀನಿ, ಮತ್ತು ಒಳ್ಳೆ ರೋಡ್ ಸಿಕ್ಕಿದ್ರೆ 10 ಕಿಲೋಮೀಟ್ರ್ ಹೋಗ್ತೀನಿ, ಇನ್ನೂ ಒಳ್ಳೆ ರೋಡ್ ಸಿಕ್ಕಿದ್ರೆ 1 ಅವರಲ್ಲಿ 15 ಕಿಲೋಮೀಟ್ರ್ ಹೋಗ್ತೀನಿ. ಸೊ ದ್ಯಾಟ್ ಇದು ನಾನ್ ಯೂನಿಫಾರ್ಮ್. ಅಂದರೆ ಒಂದು ಸಲ ಜಾಸ್ತಿ ಆಗುತ್ತೆ, ಒಂದು ಸಲ ಕಮ್ಮಿ ಆಗ್ತಾ ಇರುತ್ತೆ. ಇವಾಗ ನಾನು ವೆಲಾಸಿಟಿನ ಎಕ್ಸಲರೇಷನ್ಗೆ ಕನ್ವರ್ಟ್ ಹೆಂಗೆ ಮಾಡ್ತೀನಿ. ಎಕ್ಸಲರೇಷನ್ ಅಂತಂದರೆ ಕನ್ನಡದಲ್ಲಿ ವೇಗೋತ್ಕರ್ಷ. ಈಗ ವೆಲಾಸಿಟಿ ಅಂದ್ರೂ ವೇಗ, ವೆಲಾಸಿಟಿ ಅಂದ್ರೂ ವೇಗ, ಸ್ಪೀಡ್ ಅಂದ್ರೂ ವೇಗ. ಬಟ್ ಡಿಫ್ರೆನ್ಸ್ ಏನಿದೆ ಅಂದರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್. ಸೊ ಇವಾಗ ನಿಮಗೆ ಇದು ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ಸೊ ನೀವು ಈ ವಿಡಿಯೋನ ರಿಪೀಟೆಡ್ ಆಗಿ ನೋಡಿದರೆ ಸೊ ದ್ಯಾಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ. ಒಂದು ಸಲ ಸ್ಲೋ ಆಗಿ ನೋಡಿ, ಎರಡನೇ ಸಲ 1.2 1.5ವರೆಗೂ ಇಟ್ಟು ನೋಡಿದರೆ ಸೊ ದ್ಯಾಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತೀನಿ. ಎರಡೆರಡು ಸಲ ನೋಡಿದ್ರೆ, ಇಫ್ ನಾಟ್ ಅಂದರೆ 2 ಸಲ ನೋಡಿ. ಇವಾಗ ಎಕ್ಸಲರೇಷನ್ ಅಂತ ಹೇಳಿದೆ ಅಲ್ಲ, ಎಕ್ಸಲರೇಷನ್ ಅಂತಂದ್ರೆ ಏನು? ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ಅಂದರೆ ವೆಲಾಸಿಟಿಯಲ್ಲಿ ಚೇಂಜ್ ಏನಾಗ್ತಾ ಇದೆ ಅಲ್ಲ, ಅದಕ್ಕೆ ನಾವು ಎಕ್ಸಲರೇಷನ್ ಅಂತ ಕರಿತಿದ್ದೀವಿ. ಅಂದರೆ ಈಗ ನಾನು ಎಕ್ಸಾಂಪಲ್ ಹೇಳಿದೆ, ಮೇಲಿಂದ ಒಂದು ಎಕ್ಸಾಂಪಲ್ ಕೊಟ್ಟೆ ಅಲ್ಲ, ಸೊ ಸೇಮ್ ಎಕ್ಸಾಂಪಲ್ ಇಲ್ಲಿ ತೊಗೊಳ್ಳೋಣ. 1 ಕಿಲೋಮೀಟ್ರಲ್ಲಿ ನಾನು 1 ಅವರಲ್ಲಿ 5 ಕಿಲೋಮೀಟ್ರ್ ಹೋಗ್ತಿದ್ದೀನಿ, ನೆಕ್ಸ್ಟ್ 1 ಅವರಲ್ಲಿ 10 ಕಿಲೋಮೀಟ್ರ್ ಹೋಗ್ತಿದ್ದೀನಿ, ನೆಕ್ಸ್ಟ್ 1 ಅವರಲ್ಲಿ 20 ಕಿಲೋಮೀಟ್ರ್ ಹೋಗ್ತಿದ್ದೀನಿ. ಅಂದರೆ ನಾನು ಪ್ರತಿ 1 ಅವರ್ಗೆ 5 ಅಂದರೆ ಇನ್ಕ್ರೀಸ್ ಹಾಕ್ಕೊಂತ ಹೋಗ್ತಾ ಇದ್ದೀನಿ. ಅಂದರೆ ಇಲ್ಲಿ 5 ಆಯಿತು, ಇಲ್ಲಿ 10 ಆಯಿತು, ಇಲ್ಲಿ 10 ಆಯಿತು, ಇಲ್ಲಿ ಮತ್ತೆ ಜಾಸ್ತಿನೇ ಆಗ್ಬೋದು. ಅಂದರೆ ನಂದು ವೆಲಾಸಿಟಿಯಲ್ಲಿ ಚೇಂಜ್ ಆಗ್ತಿದೆ. ವೆಲಾಸಿಟಿಯಲ್ಲಿ ಚೇಂಜ್ ಅಂತಂದರೆ ಅದಕ್ಕೆ ನಾನು ಪಾಸಿಟಿವ್ ಎಕ್ಸಲರೇಷನ್ ಅಂತೀನಿ. ಅಂದರೆ ಜಾಸ್ತಿ ಹಾಕ್ಕೊಂತ ಹೋದರೆ ಪಾಸಿಟಿವ್ ಎಕ್ಸಲರೇಷನು, ಅದೇ ಕಮ್ಮಿ ಹಾಕ್ಕೊಂತ ಬಂದರೆ ನೆಗೆಟಿವ್ ಎಕ್ಸಲರೇಷನು. ವೆಲಾಸಿಟಿ ಇನ್ಕ್ರೀಸ್ ಆತಂದರೆ ಪಾಸಿಟಿವ್ ಎಕ್ಸಲರೇಷನು, ವೆಲಾಸಿಟಿ ಡಿಕ್ರೀಸ್ ಆದರೆ ನೆಗೆಟಿವ್ ಎಕ್ಸಲರೇಷನ್. ಅದಕ್ಕೆ ನಾವು ಇನ್ನೊಂದು ಹೆಸರು ಏನು ಕೊಡ್ತೀವಿ ಅಂದರೆ ರಿಟಾರ್ಡೇಷನ್ ಅಂತ ಕೊಡ್ತೀವಿ. ಅದು ಏನಂದರೆ, ಈಗ ಸ್ಪೀಡಾಗಿ ಹೋಗ್ತಿರ್ತೀವ, ಸ್ಪೀಡಾಗಿ ಹೋದರೆ ಒಂದು ರೋಡ್ ಬ್ರೇಕ್ ಬರುತ್ತೆ. ರೋಡ್ ಬ್ರೇಕ್ ಬಂದರೆ ಸಡನ್ನಾಗಿ ಬ್ರೇಕ್ ಹಾಕ್ತೀವಿ. ಸೊ ದ್ಯಾಟ್ ಒಂದು ಸ್ಪೀಡು ವೆಲಾಸಿಟಿ ಎಲ್ಲ ಕಮ್ಮಿ ಆಗುತ್ತೆ. ವೆಲಾಸಿಟಿ ಡಿಕ್ರೀಸ್ ಆದಮೇಲೆ ಆಟೋಮೆಟಿಕ್ ನಮ್ದು ಎಕ್ಸಲರೇಷನು ಕಮ್ಮಿ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನೀವು ಸ್ಪೀಡಾಗಿ ಹೋಗ್ತಿರ್ತೀರ, ಯಾವುದೋ ಒಂದು ಪಾಪು ಅಡ್ಡ ಬಂದುಬಿಡುತ್ತೆ, ಅಥವಾ ಏನೋ ಒಂದು ಅಡ್ಡ ಬಂದುಬಿಡುತ್ತೆ, ಆಮೇಲೆ ನೀವು ಆಟೋಮೆಟಿಕ್ಕಾಗಿ ಬ್ರೇಕ್ ಹಾಕ್ತೀರಾ. ಸೊ ದ್ಯಾಟ್ ನಿಮ್ಮದು ಇದು ವೆಲಾಸಿಟಿ ಕಮ್ಮಿ ಆಗುತ್ತೆ. ವೆಲಾಸಿಟಿ ಕಮ್ಮಿ ಆದರೆ ಎಕ್ಸಲರೇಷನ್ ಕಮ್ಮಿ ಆಗುತ್ತೆ, ಅಂದರೆ ನೆಗೆಟಿವ್ ಎಕ್ಸಲರೇಷನ್ ಅಂತ ಕರಿತೀವಿ. ಇವಾಗ ಸೇಮ್ ಇಫ್ ಏನಂದರೆ ಒಂದು ಬಾಡಿ ರೆಸ್ಟಲ್ಲಿ, ಅಂದರೆ ಆ ಬಾಡಿ ಮೂವ್ಮೆಂಟು ಆಗ್ತಿಲ್ಲ, ಎಲ್ಲಿ ಹೋಗ್ತಿಲ್ಲ, ಸುಮ್ಮನೆ ಕುಂತಲ್ಲೇ ಕುಂತಿದೆ. ಈ ಕುಂತಲ್ಲೇ ಕುಂತಾಗ ಸೊ ದ್ಯಾಟ್ ಅದ್ರ ಮೇಲೆ ಯಾವುದೂ ಫೋರ್ಸ್ ಅಫೆಕ್ಟ್ ಆಗಿರಲ್ಲ. ಅಂದರೆ ವೆಲಾಸಿಟಿ ಇರಲ್ಲ, ಅಥವಾ ಒಂದು ಸ್ಪೀಡ್ ಇರಲ್ಲ, ಏನೂ ಇರಲ್ಲ. ಆ ಟೈಮಲ್ಲಿ
ಎಕ್ಸಲರೇಷನ್ 0 ಅಂದರೆ ವೆಲಾಸಿಟಿನೂ 0 ಇತ್ತಂದರೆ ಎಕ್ಸಲರೇಷನ್ 0 ಇರುತ್ತೆ. ಆಮೇಲೆ ಇನ್ನೊಂದು ಏನಂದರೆ ಇಂಪಾರ್ಟೆಂಟು ಯೂನಿಫಾರ್ಮ್ ವೆಲಾಸಿಟಿ ಅಂದರೆ ಯೂನಿಫಾರ್ಮ್ ಅಂತಲೇ ಹೇಳಿದ್ದೀನಿ ನಾನು. ಯೂನಿಫಾರ್ಮ್ ಅಂತಂದರೆ 1 ಅವರಲ್ಲಿನೂ 5 ಕಿಲೋಮೀಟ್ರ್, ಸೆಕೆಂಡ್ ಅವರಲ್ಲಿ 5 ಕಿಲೋಮೀಟ್ರ್, ಥರ್ಡ್ ಅವರಲ್ಲಿ ಸೇಮ್ 5 ಕಿಲೋಮೀಟ್ರ್ ಹೋಗ್ತಾ ಇದ್ದಾನೆ ಪ್ರತಿ ಅವರ್ಗೆ ಅಂತಂದರೆ ಅದು ಯೂನಿಫಾರ್ಮ್ ವೆಲಾಸಿಟಿ. ಸೊ ಇಲ್ಲಿ ಯಾವುದೇ ರೀತಿಯಾಗಿ ಚೇಂಜಸ್ ಆಗ್ತಿಲ್ಲ, ಏನು ವೆಲಾಸಿಟಿಯಲ್ಲಿ ಚೇಂಜ್ ಆಗ್ತಿಲ್ಲ, ಅಂದರೆ ಯೂನಿಫಾರ್ಮ್ ಆಗಿ ಹೋಗ್ತಾ ಇದ್ದಾನೆ, ಚೇಂಜ್ ಆಗ್ತಿಲ್ಲ. ಸೊ ಈ ಟೈಮಲ್ಲಿ ಎಕ್ಸಲರೇಷನ್ 0 ಇರುತ್ತೆ. ಅಂದರೆ ವೆಲಾಸಿಟಿಯಲ್ಲಿ ಯಾವುದೇ ರೀತಿ ಚೇಂಜಸ್ ಬರ್ತಾ ಇಲ್ಲ ಅಂತಂದರೆ ಸೊ ದಟ್ ಏನಂದರೆ ಎಕ್ಸಲರೇಷನ್ 0 ಆಗುತ್ತೆ. ಇನ್ನು ಮೋಷನ್ ಅಂತ ಟಾಪಿಕ್ನ ಮೋಷನ್ ಅಂದರೆ ಮೇನ್ ಇಂಪಾರ್ಟೆಂಟು ಚಲನೆನ ನಾವು ಕಲಿಯೋಣ. ಇದರಲ್ಲಿ ಮೇನ್ಲಿ ಅಂದರೆ ಏನು, ಮೋಷನ್ನು ಯಾವ ಥರ ಅಂದರೆ ಒಂದು ಪರ್ಸನ್ ಅಥವಾ ಒಂದು ವಸ್ತು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಅಥವಾ ಮತ್ತೊಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗೋದಕ್ಕೆ ಮೋಷನ್ ಅಂತೀವಿ. ಅಂದರೆ ಪೊಸಿಷನ್ ಆಫ್ ದ ಬಾಡಿ ಚೇಂಜಸ್ ವಿತ್ ಟೈಮ್. ಈ ಟೈಮಲ್ಲಿ ಇಲ್ಲಿತ್ತಾ, ಈ ಟೈಮಲ್ಲಿ ಇಲ್ಲಿತ್ತೆ. ಫಾರ್ ಎಕ್ಸಾಂಪಲ್ ಒಂದು ಪೆಂಡ್ಯುಲಮ್ ಅಂತ ಕಲ್ತಿರ್ತೀರಲ್ಲ ನೀವು 10th ಸೊ ದಟ್ ಅಂದರೆ ಆ ಪೆಂಡ್ಯುಲಮು ಒಂದು ಕಡೆ ಈ ಕಡೆ ಹೋಗುತ್ತೆ, ಒಂದು ಕಡೆ ಈ ಕಡೆ ಹೋಗುತ್ತೆ. ಇವಾಗ ಗಡಿಯಾರದಲ್ಲಿ ಇರುತ್ತೆ ನೋಡಿ ಪೆಂಡ್ಯುಲಮ್. ಸೊ ದಟ್ ಒಂದು ಚಲನೆ ಇಲ್ಲಿಂದ ಈ ಕಡೆ ಬರುತ್ತೆ, ಮತ್ತು ಈ ಕಡೆ ಬರುತ್ತೆ, ಈ ಕಡೆ ಬರುತ್ತೆ, ಈ ಕಡೆ. ಅಂದರೆ ಆ ಚಲನೆ ಬಗ್ಗೆ ನಾವು ಸ್ಟಡಿ ಮಾಡೋಣ. ಈಗ ಚಲನೆ ಅಂತಂದರೆ ಮೂಮೆಂಟ್, ಈ ಕಡೆಯಿಂದ ಅಂದರೆ ಮೂಮೆಂಟ್ ಮಾಡ್ತಿದೆ. ಅದ್ರದ್ದು ಅಪೋಸಿಟ್ ಏನಂತಂದರೆ ರೆಸ್ಟ್ ಅಂತಂದರೆ ಏನೂ ಇಲ್ಲ, ಸುಮ್ಮನೆ ಕುಂತಿದೆ, ಸುಮ್ಮನೆ ಮಲಗಿದೆ, ಸುಮ್ಮನೆ ಇದೆ, ಏನು ಅದರದ್ದು ಕೆಲಸ ಮಾಡ್ತಿಲ್ಲ. ಅಂದರೆ ನೋ ಸ್ಪೀಡ್, ನೋ ವೆಲಾಸಿಟಿ, ನೋ ಎಕ್ಸಲರೇಷನ್. ಅಂದರೆ ಬಾಡಿ ಈಸ್ ಎಟ್ ರೆಸ್ಟ್, ಅಂದರೆ ಅದು ರೆಸ್ಟ್ ಮಾಡ್ತಿದೆ, ಮಲಗಿದೆ. ಅದರ ಅಪೋಸಿಟ್ ಯಾವುದು ಅಂತಂದರೆ ಮೋಷನ್ ಅಂತಂದರೆ ಅಳಗಾಡ್ತಿದೆ, ಅಥವಾ ಏನು ಚಲನೆ ಮಾಡ್ತಿದೆ, ಅಥವಾ ಏನೋ ಮೂಮೆಂಟ್ ಮಾಡ್ತಿದೆ ಅಂತ ಅರ್ಥ. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಬಂದು ಪ್ರೊಜೆಕ್ಟೈಲ್ ಮೋಷನ್. ಪ್ರೊಜೆಕ್ಟೈಲ್ ಅಂತಂದ್ರೆ ಏನು, ಒಂದು ಪ್ಯಾರಾಬೋಲಿಕ್ ಪಾತ್ ಅಂತ ಕರಿತೀವಿ. ಅದಂದ್ರೇನು, ಈಗ ಫಾರ್ ಎಕ್ಸಾಂಪಲ್ ಒಂದು ಮನುಷ್ಯ ಇರ್ತಾನಲ್ಲ, ಆ ಮನುಷ್ಯ ಒಂದು ಯಾವುದೋ ಒಂದು ಟವರ್ ಮೇಲೂ ನಿಂತಿರ್ತಾನೆ ಅಂತ ತಿಳ್ಕೊಳ್ಳಿ. ಆ ಟವರ್ ಮೇಲೆ ನಿಂತಾಗ ಅವನ ಹತ್ರ ಒಂದು ಎರಡು ಬಾಲ್ ಇದೆ. ಒಂದು 5 kg ಅಥವಾ ಒಂದು 10 kg ಅಥವಾ 5 kg ಇದೆ ಅಂತ ತಿಳ್ಕೊಳ್ಳಿ. ಒಂದು ಸುಮ್ಮನೆ ಕೈಯಿಂದ ಬಿಡ್ತಾನೆ, ಇನ್ನೊಂದು ಜೋರಾಗಿ ಎಸಿತಾನೆ. ಸೊ ಎರಡು ಎಟ್ ಎ ಟೈಮ್ ಮಾಡಿದಾಗ ಸೊ ಇದು ಬಾಲ್ ಇರುತ್ತಲ್ಲ, ಅದು ಪ್ರೊಜೆಕ್ಟೈಲ್ ಮೋಷನಲ್ಲಿ ಒಂದು ಪ್ಯಾರಾಬೋಲಿಕ್ ಪಾತ್ನ ತೊಗೊಂಡು ಸೊ ದಟ್ ಒಂದು ನೆಲಕ್ಕೆ ಬೀಳುತ್ತೆ. ಸೊ ಇದನ್ನು ಈ ಬಾಲು ಮತ್ತು ಈ ಬಾಲ್ ಎರಡೂ ಎಟ್ ಎ ಟೈಮು ಬಿಟ್ಟಿರೋದ್ರಿಂದ ಸೊ ದ್ಯಾಟ್ ಒಂದು ವ್ಯಾಕ್ಯೂಮ್ ಅಂತ ಇರುತ್ತಲ್ಲ, ವ್ಯಾಕ್ಯೂಮ್ ಅಂತ ಅಂದರೆ ಏನು, ಇಲ್ಲಿ ನೋ ಏರ್, ಗಾಳಿ ಇರಲ್ಲ. ಸೊ ಇದ್ರ ಮೇಲೆ ಗ್ರಾವಿಟೇಷ್ನಲ್ ಫೋರ್ಸ್ ಇರುತ್ತಲ್ಲ, ಸೊ ಗ್ರಾವಿಟೇಷ್ನಲ್ ಫೋರ್ಸು ಈಕ್ವಲ್ ಆಗಿ ಏನು ಅಂದರೆ ಎಫೆಕ್ಟ್ ಆಗ್ತಿರುತ್ತೆ. ಸೊ ಈಕ್ವಲ್ ಆಗಿ ಎಫೆಕ್ಟ್ ಆಗ್ತಿರುತ್ತೆ. ಸೊ ದ್ಯಾಟ್ ಇದು ಎರಡು ಅಂದರೆ ಒಂದು ಕೈಯಿಂದ ಸುಮ್ಮನೆ ಬಿಟ್ಟಿರೋದು, ಒಂದು ಪ್ರೊಜೆಕ್ಟೈಲ್ ಮೋಷನಲ್ಲಿ ಥ್ರೋ ಮಾಡಿದರು, ಎರಡೂ ಎಟ್ ಎ ಟೈಮ್ ನೆಲಕ್ಕೆ ಬಂದೇ ತಾಗುತ್ತೆ, ಅಂದರೆ ನೆಲಕ್ಕೆ ಬಂದು ಬೀಳುತ್ತೆ ಅಂತ ಹೇಳ್ತಾರೆ. ಅಂದರೆ ಅದು ಏನು ಇಟ್ ಈಸ್ ನಾಟ್ ಲೈಕ್ ನಾರ್ಮಲಲ್ಲಿ ನೀವು ಒಗೆದ್ರೆ ಇಲ್ಲ ಇದು ಫಸ್ಟ್ ಬರುತ್ತೆ, ಆಮೇಲೆ ಇದು ಲೇಟಾಗಿ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಏನೊಂದು ವ್ಯಾಕ್ಯೂಮ್ ಸ್ಟೇಜ್ ಅಂದರೆ ಗಾಳಿ ಇರಲ್ಲ, ಆ ಗಾಳಿ ಇರ್ಲಾರ್ದ ಜಾಗಕ್ಕೆ ಸೊ ದ್ಯಾಟ್ ಗ್ರಾವಿಟಿ ಎಕ್ಸಾಕ್ಟು ಒಂದು ಆ್ಯಕ್ಟ್ ಮಾಡ್ತಾ ಇರುತ್ತೆ. ಇದು ಇನ್ನೊಂದು ಏನು ಎಕ್ಸಾಂಪಲ್ ಅಂತಂದರೆ, ಇವಾಗ ಸಿಂಪಲ್ ಒಂದು ಎರಡು ವಸ್ತು ತೊಗೊಳ್ಳಿ, ಒಂದು 2 ಫ್ಲೋರ್ 3 ಫ್ಲೋರ್ 4 ಫ್ಲೋರ್ ಒಂದು 4 ಫ್ಲೋರ್ ಮೇಲೆ ಹೋಗಿ ನಿಂತ್ಕೊಂಡು ಎರಡೂ ಎಕ್ಸಾಕ್ಟ್ ಟೈಮಲ್ಲಿ ಕೆಳಗಡೆ ಬಿಡಿ. ಒಂದು 10 kg ಇರ್ಬೋದು, ಅಥವಾ ಒಂದು 100 kg ಇರ್ಬೋದು. ಎರಡೂ ತೆಳಗೆ ಬಿಡಿ. ಸೊ ಎರಡೂ ನಿಮ್ಗೆ ಅನಿಸಿರ್ಬೇಕು ಯಾವುದು ಜಾಸ್ತಿ ವೇಟ್ ಇದೆಯಲ್ಲ ಅದು ಬೇಗ ಬರುತ್ತೆ, ಯಾವುದು ವೇಟ್ ಇಲ್ಲಲ್ಲ ಅದು ಸ್ಲೋ ಆಗಿ ಬರುತ್ತೆ ಅಂಥೇಳಿ. ಬಟ್ ಇಟ್ ಈಸ್ ನಾಟ್ ಸೋ. ಏನಂದರೆ ಒಂದು ಗ್ರಾವಿಟೇಷ್ನಲ್ ಕಾನ್ಸೆಪ್ಟಲ್ಲಿ ಅದು ಎರಡು ಎಕ್ಸಾಕ್ಟ್ ಪೊಸಿಷನಲ್ಲಿ ನೆಲಕ್ಕೆ ಬಂದು ತಾಗುತ್ತೆ. ಅಂದರೆ ಇಟ್ ಈಸ್ ಇನ್ ದ ವ್ಯಾಕ್ಯೂಮ್, ಅಂದರೆ ಗಾಳಿ ಇರಲಾರ್ದ ಒಂದು ಸ್ಟೇಜಲ್ಲಿ ಸೊ ಗ್ರಾವಿಟೇಷ್ನಲ್ ಫೋರ್ಸು ಎಕ್ಸಾಕ್ಟ್ಲಿ ಎರಡಕ್ಕೂ ಸೇಮು ಅಫೆಕ್ಟ್ ಆಗ್ತಿರುತ್ತೆ. ಈ ಗ್ರಾವಿಟಿ ಚಾಪ್ಟ್ರಲ್ಲಿ ನಾವು ಇನ್ನೂ ಚೆನ್ನಾಗಿ ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ಸೊ ನೆಕ್ಸ್ಟ್ ಬಂದು ಸರ್ಕ್ಯುಲರ್ ಮೋಷನ್. ಈಗ ನಾನು ಪ್ರೊಜೆಕ್ಟೈಲ್ ಮೋಷನ್ ಹೇಳಿದೆಲ್ಲ, ಈಗ ಸರ್ಕ್ಯುಲರ್ ಅಂದರೆ ಏನು, ಒಂದು ರೌಂಡಲ್ಲಿ ಎರಡು ಥರ. ಈಗ ಒಂದು ನಾನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಆ್ಯಂಡ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಈಗ ನಾನ್ ಯೂನಿಫಾರ್ಮ್ ಅಂತಂದರೆ ಏನು, ಇಲ್ಲಿಂದ ಈ ವ್ಯಕ್ತಿ ಇಲ್ಲಿಂದ ಇಲ್ಲಿ ಹೋದ, ಇಲ್ಲಿಂದ ಇಲ್ಲಿ ಹೋದ, ಇಲ್ಲಿಂದ ಇಲ್ಲಿ ಹೋದ, ಇದನ್ನು ರೌಂಡ್ ಮಾಡ್ತಿದ್ದಾನೆ. ಇಲ್ಲಿಂದ ಇಲ್ಲಿ ಬರೋಕ್ಕೆ ಒಂದು 5 ಮಿನಿಟ್ಸ್ ತೊಗೊಂಡ, ಇಲ್ಲಿಂದ ಇಲ್ಲಿ ಹೋಗೋಕ್ಕೆ 10 ಮಿನಿಟ್ಸ್ ತೊಗೊಂಡ, ಇಲ್ಲಿಂದ ಇಲ್ಲಿ ಹೋಗೋಕ್ಕೆ ಮತ್ತೆ 7 ಮಿನಿಟ್ಸ್ ತೊಗೊಂಡ. ಅಂದರೆ
ನಾನ್ ಯೂನಿಫಾರ್ಮ್ ಒಂದು ಸಲ ಜಾಸ್ತಿ ಆಗುತ್ತೆ, ಒಂದು ಸಲ ಕಮ್ಮಿ ಆಗ್ತಾ ಇರುತ್ತೆ. ಅಂದರೆ ಯೂನಿಫಾರ್ಮ್ ಆಗಿಲ್ಲ. ಅಟ್ ದ ಸೇಮ್ ಟೈಮ್ ಯೂನಿಫಾರ್ಮ್ ಅಂತಂದ್ರೆ ಏನು, ಇಲ್ಲಿನೂ 5 ನಿಮಿಷ ತೊಗೊಂಡ, ಇಲ್ಲಿನೂ 5 ನಿಮಿಷ ತೊಗೊಂಡ, ಇಲ್ಲಿನೂ 5 ನಿಮಿಷ ಅಂದರೆ ಒಂದು ಸರ್ಕ್ಯುಲರ್ ಸುತ್ತಕ್ಕೆ ಒಂದು ಯೂನಿಫಾರ್ಮ್ ಆಗಿ ಹೋಗ್ತಾ ಇದ್ದಾನೆ ಅಂತ, ಥ್ರೂ ಔಟ್ ದ ಸೈಕಲ್ ಯೂನಿಫಾರ್ಮ್ ಆಗಿ ಹೋಗ್ತಾ ಇದ್ದಾನೆ ಅಂತ ಅರ್ಥ ಅದು. ಅಂದರೆ ಫಾರ್ ಎಕ್ಸಾಂಪಲ್ ಮೇನ್ ಇಂಪಾರ್ಟೆಂಟು ಸರ್ಕ್ಯುಲರ್ ಮೋಷನ್ಗೆ ಒಂದು ಜಿಯೋ ಸ್ಯಾಟಲೈಟ್ ಅಂದರೆ ಏನು, ಭೂಮಿ ಹೆಂಗೆ ತಿರುಗ್ತಾ ಇರುತ್ತಲ್ಲ ಅದ್ರ ಜೊತೆಗೆ ಒಂದು ಸ್ಯಾಟಲೈಟು ತಿರುಗ್ತಾ ಇರುತ್ತೆ. ಅದು ಬೆಸ್ಟ್ ಎಕ್ಸಾಂಪಲ್ಲು. ಆಮೇಲೆ ಜಾತ್ರೆಯಲ್ಲೆಲ್ಲ ನೀವು ನೋಡಿರ್ಬೇಕು, ಒಂದು ಆ ಬಾವಿ ಇರುತ್ತಲ್ಲ, ಆ ಬಾವಿಯಲ್ಲಿ ಸೊ ಈ ಥರ ಒಂದು ಸೈಕಲ್ ಮೋಟ್ರು ಓಡಿಸ್ತಾ ಇರ್ತಾರಲ್ಲ ಕೈ ಬಿಟ್ಟು ಹಂಗೆ ಹಿಂಗೆ ಅಂತೇಳಿ. ಸೊ ಅವ್ರದ್ದು ಒಂದು ಯೂನಿಫಾರ್ಮ್ ಮೋಷನ್ ಇರುತ್ತೆ, ಅಂದರೆ ಯೂನಿಫಾರ್ಮ್ ಸ್ಪೀಡ್ ಇರುತ್ತೆ. ಆ ಯೂನಿಫಾರ್ಮ್ ಸ್ಪೀಡು ಸೊ ದಟ್ ಏನಂದರೆ ಒಂದು ಸರ್ಕ್ಯುಲರ್ ಮೋಷನಲ್ಲಿ ಒಂದು ಓಡ್ತಾ ಇರುತ್ತೆ, ಅಂದರೆ ಎಕ್ಸಾಕ್ಟ್ ಸ್ಪೀಡನ್ನ ಮೇಂಟೈನ್ ಮಾಡ್ತಾ ಇರುತ್ತೆ. ಆಮೇಲೆ ವಾಚಲ್ಲಿ ನಿಮಿಷದ ಗಡಿಯಾಳ, ಅಂದರೆ ಮಿನಿಟ್ಸ್ ಹ್ಯಾಂಡು, ಅವರ್ ಹ್ಯಾಂಡು, ಸೆಕೆಂಡ್ ಹ್ಯಾಂಡು, ಎಕ್ಸಾಕ್ಟ್ ಟೈಮ್ನೇ ಫಾಲೋ ಮಾಡ್ತಿರತ್ತೆ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಸ್ಲೋ ಆಗಿ ಹೋಗಿಬಿಟ್ರೆ ಸೊ ಹೋಲ್ ಏನಂದರೆ ಒಂದು ಕಾನ್ಸೆಪ್ಟ್ನೇ ಫೇಲ್ ಆಗುತ್ತೆ, ಅಥವಾ ಒಂದು ಟೈಮ್ನೇ ಫೇಲ್ ಆಗಿ ತೋರಿಸುತ್ತೆ. ಇನ್ನು ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಆಲ್ಸೋ ನೋನ್ ಆಸ್, ಅಂದರೆ ಒಂದು ಸೆಂಟ್ರಿಪಿಟಲ್ ಫೋರ್ಸ್ ಅಂತಲೂ ಕರಿತೀವಿ. ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಅಂತಂದ್ರೆ ಏನು, ಒಂದು ಎಕ್ಸಲರೇಷನ್ ಅಂತಲೇ ಹೇಳಿದ್ದೀನಿ. ಏನಂದರೆ ಸ್ಪೀಡ್ ಇನ್ಕ್ರೀಸ್ ಇನ್ ದ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ, ಅಂದರೆ ಒಂದು ವೆಲಾಸಿಟಿ ಇನ್ಕ್ರೀಸ್ ಆತಂದರೆ ಅದರಲ್ಲಿ ಎಕ್ಸಲರೇಷನ್ನು ಚೇಂಜ್ ಆಗ್ತಿರುತ್ತೆ, ಎಕ್ಸಲರೇಷನ್ನು ಇನ್ಕ್ರೀಸ್ ಆಗ್ತಿರುತ್ತೆ. ವೆಲಾಸಿಟಿ ಜಾಸ್ತಿ ಆದರೆ ಎಕ್ಸಲರೇಷನ್ ಪಾಸಿಟಿವಲ್ಲಿರುತ್ತೆ, ವೆಲಾಸಿಟಿ ಕಮ್ಮಿ ಆದರೆ ಎಕ್ಸಲರೇಷನ್ ನೆಗೆಟಿವಲ್ಲಿರುತ್ತೆ. ಅದಕ್ಕೆ ರಿಟಾರ್ಡೇಷನು ಅಂತಲೂ ಕರಿತೀವಿ. ಸೊ ಇವಾಗ ಇದು ಎಕ್ಸಲರೇಷನ್ ಅಂದರೆ ಒಂದು, ಇವಾಗ ಈ ವ್ಯಕ್ತಿ ನಿಂತಿರ್ತಾನೆ, ಈ ವ್ಯಕ್ತಿ ಕೈಯಲ್ಲಿ ಒಂದು ದಾರ ಇರುತ್ತೆ, ಈ ದಾರನ ಕಟ್ಕೊಂಡು ಈ ಕಲ್ಲು ಕಟ್ಕೊಂಡು ಈ ಥರ ರೌಂಡ್ ಆಗ್ತಿರ್ತಾನೆ. ಇದೊಂದು ಸರ್ಕ್ಯುಲರ್ ಮೋಷನಲ್ಲಿ ಇದು ರೌಂಡಾಗಿ ತಿರುಗ್ತಾ ಇರುತ್ತೆ. ಅಲ್ಲಿ ಈ ರೌಂಡಾಗಿ ತಿರುಗುವಾಗ ಇದೊಂದು ಕಲ್ಲು ಇರುತ್ತಲ್ಲ, ಈ ಕಲ್ಲು ಯಾವ ಒಂದು ಫೋರ್ಸಲ್ಲಿ ಆ್ಯಕ್ಟ್ ಆಗ್ತಿರತ್ತೆ ಅಂದರೆ, ಇದು ತಿರುಗೋದು ಏನಂದರೆ ಎಕ್ಸಲರೇಷನ್ನು. ಬಟ್ ಅಲ್ಲಿ ಎಕ್ಸಲರೇಷನ್ ಸೆಂಟರ್ ಟುವರ್ಡ್ಸ್ ದ ಏನೋ ಒಂದು ವ್ಯಕ್ತಿ ಕಡೆ ಆಗ್ತಿರತ್ತೆ ಅಂತಂದರೆ ಆ ಫೋರ್ಸ್ಗೆ ನಾವು ಏನಂತೀವಿ ಅಂತಂದರೆ ಸೆಂಟ್ರಿಪಿಟಲ್ ಫೋರ್ಸ್, ಅಂದರೆ ಕೇಂದ್ರಾಭಿಮುಖ ಬಲ ಅಂತ ಕರಿತೀವಿ. ಕೇಂದ್ರದ ಕಡೆ ಒಂದು ಫೋರ್ಸ್ ಆಗ್ತಿದೆ, ಅಂದರೆ ಈ ವ್ಯಕ್ತಿ ಕಂಟ್ರೋಲ್ ಮಾಡ್ತಿದ್ದಾನೆ, ಈ ದಾರ ಹೊರಗಡೆ ಹೋಗ್ಬಾರ್ದು. ಈ ದಾರಕ್ಕೆ ಈ ಒಂದು ಕಲ್ಲು ಇರುತ್ತಲ್ಲ, ಕಟ್ಟಿರ್ತಾನೆ ಕಲ್ಲು, ಈ ಕಲ್ಲು ಬಿಟ್ಟರೆ ನಾನು ಈ ಕಡೆ ಹೋಗ್ತೀನಿ, ಇಲ್ಲಿ ಬಿಟ್ಟರೆ ಈ ಕಡೆ ಹೋಗ್ತೀನಿ, ಇಲ್ಲಿ ಬಿಟ್ಟರೆ ನಾನು ಈ ಕಡೆ ಹೋಗ್ತೀನಿ, ಇಲ್ಲಿ ಬಿಟ್ಟರೆ, ಅಂದರೆ ಈ ಸರ್ಕ್ಯುಲರಿಂದ ಹೊರಗಡೆ ಬರೋಕ್ಕೆ ಈ ಕಲ್ಲು ಟ್ರೈ ಮಾಡ್ತಿರುತ್ತೆ. ಬಟ್ ಈ ವ್ಯಕ್ತಿ ಆ ಒಂದು ಫೋರ್ಸ್, ಅಂದರೆ ಸೆಂಟ್ರಿಪಿಟಲ್ ಫೋರ್ಸಿಂದ ಕಂಟ್ರೋಲ್ ಮಾಡ್ತಿರ್ತಾನೆ. ಸೊ ಇದಕ್ಕೆ ನಾವು ಸೆಂಟ್ರಿಪಿಟಲ್ ಫೋರ್ಸ್ ಅಂದರೆ ಕೇಂದ್ರಾಭಿಮುಖ ಬಲ ಅಂತ ಕರಿತೀವಿ ಕನ್ನಡದಲ್ಲಿ. ಸೇಮ್ ದೇರ್ ಆರ್ ಮೆನಿ ಎಕ್ಸಾಂಪಲ್ಸ್. ಏನಂತಂದರೆ ಈಗ ಒಂದು ನೀವು ಸೈಕಲ್ ರೇಸ್ ಇರ್ತಾವಲ್ಲ, ಸೈಕಲ್ ರೇಸ್ ಹೋಗುವಾಗ ಒಂದು ನೋಡಿ, ಇವಾಗ ಸ್ಪೀಡಾಗಿ ಹೋಗ್ತಿರ್ತಾನೆ, ಒಂದು ಟರ್ನ್ ಬರುತ್ತೆ, ಇದು ರೌಂಡಾಗಿ ಒಂದು ಇದು ಇರುತ್ತಲ್ಲ, ಏನು ಗ್ರೌಂಡು, ಈ ಗ್ರೌಂಡಲ್ಲಿ ಸ್ಪೀಡಾಗಿ ಇಲ್ಲಿ ಬರ್ತಾನೆ. ಇದೇ ಸ್ಪೀಡು ಮೇಂಟೈನ್ ಮಾಡಬೇಕು, ಕಂಟಿನ್ಯೂಸ್ ಸ್ಪೀಡ್ನ, ಯೂನಿಫಾರ್ಮ್ ಸ್ಪೀಡ್ನ ಮೇಂಟೈನ್ ಮಾಡಬೇಕಂದ್ರೆ ಈ ಹ್ಯಾಸ್ ಟು ಬೆಂಡ್, ಒಂದು ಕಡೆ ಬೆಂಡ್ ಆಗ್ತಾನೆ ಅವನು. ಈ ಕಡೆ ಬೆಂಡ್ ಆದಮೇಲೆ ಸೊ ದ್ಯಾಟ್ ಅದನ್ನು ಕರೆಕ್ಟಾಗಿ ಬೆಂಡ್ ಮಾಡ್ಕೊಂಡ್ರೆ ಸೊ ದ್ಯಾಟ್ ಹಿ ವಿಲ್ ಮೇಂಟೈನ್ ಹಿಸ್ ಸ್ಪೀಡ್. ಇಲ್ಲ ಅಂತಂದರೆ ಅವನು ಆ ಬೆಂಡ್ ಆಗಿಲ್ಲ ಅಂತಂದರೆ ಅವನು ಸ್ಟ್ರೇಟಾಗಿ ಹೋಗ್ಬಿಡ್ತಾನೆ, ಅಂದರೆ ಈಸ್ ಗೋ ಔಟ್ ಆಫ್ ದ ಒಂದು ಸ್ಟೇಡಿಯಮ್, ಅಂದರೆ ಹೊರಗಡೆ ಹೋಗಿಬಿಡ್ತಾನೆ. ಅದಕ್ಕೆ ಅವನು ಅದೊಂದು ಸೆಂಟ್ರಿಪಿಟಲ್ ಫೋರ್ಸ್ನ ಮೇಂಟೈನ್ ಮಾಡಬೇಕಂದ್ರೆ ಹಿ ಹ್ಯಾಸ್ ಟು ಬೆಂಡ್, ಅಲ್ಲಿ ಬೆಂಡ್ ಆಗಲೇಬೇಕು, ಕಾರ್ನರ್ಗಳಿಗೆ ಬೆಂಡ್ ಆಗಲೇಬೇಕು. ಬೆಂಡ್ ಆದರೆ ಅದೇ ಯೂನಿಫಾರ್ಮ್ ಸ್ಪೀಡ್ನ ಮೇಂಟೈನ್ ಮಾಡ್ಬೋದು. ಇದರಲ್ಲಿ ಮೇನ್ ಇನ್ನೊಂದು ಎಕ್ಸಾಂಪಲ್ ಅಂತಂದರೆ ಹಿಲ್ಲಿ ಏರಿಯಾಸಲ್ಲಿ, ಈಗ ಫಾರ್ ಎಕ್ಸಾಂಪಲ್ ನೀವು ಹಿಲ್ಲಿ ಏರಿಯಾಗೆಲ್ಲ ಹೋಗ್ತಿರ್ತಿಲ್ಲ, ಘಾಟ್ ಸೆಕ್ಷನ್ ಎಲ್ಲ. ಸೊ ಇವಾಗ ನೋಡಿ, ಒಂದು ಕಡೆ ಪೂರ್ತಿ ಕೆಳಗಿರುತ್ತೆ, ಇನ್ನೊಂದು ಕಡೆ ಪೂರ್ತಿ ಎತ್ತರ ಮಾಡಿರ್ತಾರೆ. ಇಲ್ಲಿ ಎಲ್ಲ ದಪ್ಪ, ಅಂದರೆ ಫಾರ್ ಎಕ್ಸಾಂಪಲ್ ಈ ಥರ ರೋಡ್ ಇರುತ್ತೆ. ಈ ಥರ ರೋಡ್ ಯಾಕಿರುತ್ತೆ ಅಂತಂದರೆ ಈಗ ಈ ಥರ ರೋಡ್ ಯಾಕಿರುತ್ತೆ ಅಂತಂದರೆ ಇಲ್ಲಿ ಯಾವುದೊಂದು ನೀವು ಬೈಕ್ ಮೇಲೆ ಈ ಥರ ಬೆಂಡ್ ಆಗ್ಬೋದು, ಕಾರು ಬಸ್ಸು ಎಲ್ಲ ಬೆಂಡ್ ಆಗೋಕ್ಕಾಗಲ್ಲ. ಅದಕ್ಕೆ ಅವು ಏನು ಮಾಡ್ತಾನೆ, ಆಟೋಮೆಟಿಕ್ಕಾಗಿ ಅದನ್ನೇ ಕರೆಕ್ಟಾಗಿ ಸೆಂಟ್ರಿಪಿಟಲ್ ಫೋರ್ಸ್ ತೊಗೊಳ್ಳಿ ಅಂಥೇಳಿ ಒಂದು ಕಡೆ ಬಸ್ಸು ಈ ಥರ ಹೋಯ್ತು ಅಂತಂದರೆ ಇದು ಒಂದು ಗಾಲಿ ಇಲ್ಲಿ ಇರುತ್ತೆ, ಒಂದು ಗಾಲಿ ಇಲ್ಲಿರುತ್ತೆ. ಸೊ ದ್ಯಾಟ್ ಅದು ಆಟೋಮೆಟಿಕ್ಕಾಗಿ ತಂದು ಸೆಂಟ್ರಿಪಿಟಲ್ ಫೋರ್ಸ್ನ ಮೇಂಟೈನ್ ಮಾಡುತ್ತೆ ಅಂಥೇಳಿ ಅಲ್ಲಿ ಹಿಲ್ಲಿ ಏರಿಯಾದಲ್ಲಿ, ಹಿಲ್ ಸ್ಟೇಷನಲ್ಲಿ. ಸೊ ದ್ಯಾಟ್ ಯೂಶ್ವಲಿ ಒಂದು ರೋಡ್ನ ಈ ಥರ ಮಾಡಿರ್ತಾರೆ, ಅಂದರೆ ಜಾಸ್ತಿ ಅಂದರೆ
ಒಂದು ಲೆಂತ್ನ ಜಾಸ್ತಿ ಆದರೂ ಮಾಡಿರ್ತಾರೆ, ಆಮೇಲೆ ಅಟ್ ದ ಸೇಮ್ ಟೈಮ್ ಈ ಕಡೆ ಒಂದು ಸ್ವಲ್ಪ ಎತ್ತರ ಜಾಸ್ತಿ ಮಾಡಿರ್ತಾರೆ. ಇನ್ನು ಮೇನ್ ಸೆಂಟ್ರಿಪಿಟಲ್ ಫೋರ್ಸ್ದು ಈಕ್ವಲ್ ಅಪೋಸಿಟ್ ಏನಂತಂದರೆ ಸೆಂಟ್ರಿಫ್ಯೂಗಲ್ ಫೋರ್ಸ್. ಇದಕ್ಕೆ ಕನ್ನಡದಲ್ಲಿ ಕೇಂದ್ರಾಪಗಾಮಿ ಬಲ ಅಂತಾರೆ. ಅಂದರೆ ಈಗ ನಾನು ಹೇಳಿದೆ ಸೆಂಟ್ರಿಪಿಟಲ್ ಅಂತಂದ್ರೆ ಎಕ್ಸಾಕ್ಟು ಟುವರ್ಡ್ಸ್ ಸೆಂಟ್ರ್ ಕಡೆ ಎಳಿತಾ ಇದೆ. ಸೆಂಟ್ರ್ ಕಡೆ ಎಳಿತಾ ಇದೆ ಅಂತಂದರೆ ಸೆಂಟ್ರಿಪಿಟಲ್ ಫೋರ್ಸ್. ಸೆಂಟ್ರಿಂದ ದೂರ ಹೋಗ್ತಾ ಇದೆ ಅಂತ ಅಂತಾರೆ. ಸೆಂಟ್ರಿಂದ ದೂರ ಹೋಗ್ತಾ ಇದೆ ಅಂದರೆ ಸೆಂಟ್ರಿಫ್ಯೂಗಲ್ ಫೋರ್ಸು. ಫ್ಯೂಗಲ್ ಅಂದರೆ ದೂರ ಹೋಗ್ತಿದೆ. ಅದ್ರದ್ದು ಬೆಸ್ಟ್ ಎಕ್ಸಾಂಪಲನ್ನು ನಾವು ಚಿಕ್ಕವರಿದ್ದಾಗೆಲ್ಲ ಕಲಿತಿದ್ವಿ. ಬೆಣ್ಣೆ ಕಡಿಯೋದು. ಬೆಣ್ಣೆ ಅಂತಂದರೆ ಬೆಣ್ಣೆ ಮಾಡ್ತಾರಲ್ಲ, ಬೆಣ್ಣೆ ಯಾವ ಥರ ಮಾಡ್ತಾರಲ್ಲ, ಈಗ ಒಂದು ಏನು ಪಾಟ್ ಇರುತ್ತೆ. ಆ ಪಾಟಲ್ಲಿ ಒಂದು ಮೊಸರು ಇರುತ್ತೆ ಅಥವಾ ಮಜ್ಜಿಗೆ ಇರುತ್ತೆ. ಆ ಮಜ್ಜಿಗೆನ ಜಾಸ್ತಿ ಹಿಂಗೆ ಒಂದು ಕಟ್ಟಿಗೆ ಇರುತ್ತೆ ಅದ್ರಲ್ಲಿ, ಅದು ಜಾಸ್ತಿ ಈ ಕಡೆ ಕೈಯಿಂದ ಮಾಡಿದಾಗ ಸೊ ದ್ಯಾಟ್ ಆ ಬೆಣ್ಣೆ ಇರುತ್ತಲ್ಲ, ಬೆಣ್ಣೆ ಎಲ್ಲ ಸೈಡಲ್ಲಿ ಬಂದು ಕುಂತ್ಕೊಂಡಿರುತ್ತೆ. ಇದು ಪ್ರೊಸೆಸ್. ಏನು ಬೆಣ್ಣೆ ಕಡಿಯೋದಂದರೆ ಇದು ಅಂದರೆ ಸೆಂಟ್ರಿಂದ ದೂರ ಹೋಗ್ತಾ ಇದೆ ಅಂತ ಅರ್ಥ. ಅದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸೆಂಟ್ರಿಫ್ಯೂಗಲ್ ಅಂತ ಅಂದರೆ ಸೆಂಟ್ರಿಂದ ದೂರ ಹೋಗೋದು. ಆಮೇಲೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಈಗ ಟೆಸ್ಟ್ ಟ್ಯೂಬ್ ಇರ್ತಾವಲ್ಲ, ಟೆಸ್ಟ್ ಟ್ಯೂಬಲ್ಲಿ ಒಂದು ಕೆಮಿಕಲ್ಲು ಸಪ್ರೇಷನ್ ಮಾಡಬೇಕು ಅಂತ ಹೇಳಿ ಇದ್ದಾಗ, ಈಗ ಒಂದು ಟೆಸ್ಟ್ ಟ್ಯೂಬ್ ಇದು ಟೆಸ್ಟ್ ಟ್ಯೂಬ್. ಸೊ ಈ ಟೆಸ್ಟ್ ಟ್ಯೂಬ್ ಐತಲ್ಲ, ಇದರಲ್ಲಿ ಕೆಮಿಕಲ್ ಬೇರೆ ಬೇರೆ ಥರ ಕೆಮಿಕಲ್ಸ್ ಇರ್ತವೆ. ಇದನ್ನು ಸಪ್ರೇಷನ್ ಮಾಡೋದು ಹೆಂಗೆ ಅಂತಂದರೆ, ಸೊ ಇದನ್ನು ಟೆಸ್ಟ್ ಟ್ಯೂಬ್ನ ಒಂದು ಮಷೀನಲ್ಲಿ ಹಾಕ್ತಾರೆ. ಆ ಮಷೀನ್ನ ರೌಂಡ್ ಆಗಿ ತಿರುಗಿಸಿದಾಗ ಸೊ ಮೇನ್ ಇಂಪ್ಯೂರಿಟೀಸ್ ಇರ್ತಾವಲ್ಲ ಎಲ್ಲ ಕೆಳಗಡೆ ಬರುತ್ತೆ. ಪ್ಯೂರ್ ಎಲ್ಲ ಮೇಲೆ, ಅಂದರೆ ಕ್ಲಿಯರ್ ವಾಟರ್ ಎಲ್ಲ ಮೇಲೆ ಹೋಗುತ್ತೆ, ಇಂಪ್ಯೂರಿಟೀಸ್ ಎಲ್ಲ ಕೆಳಗಡೆ ಬರುತ್ತೆ. ಅಂದರೆ ಏನು, ಒಂದು ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂದರೆ ಒಳ್ಳೆಯದೆಲ್ಲ ಹೊರಗಡೆ ಹೋಗ್ತಿದೆ, ಸೆಂಟ್ರಿಂದ ದೂರ ಆಗ್ತಿದೆ ಅಂತ ಅದು ನಾವು ಕಲಿಬೋದು. ಸೆಂಟ್ರಿಪಿಟಲ್ ಅಂತ ಅಂದ್ರೇನು, ಸೆಂಟ್ರ್ ಕಡೆ ಟುವರ್ಡ್ಸ್ ಸೆಂಟರ್. ಸೆಂಟ್ರಿಫ್ಯೂಗಲ್ ಅಂದರೆ ಔಟ್ಸೈಡ್ ದ ಸೆಂಟರ್. ಸೊ ಮೇನ್ ಇಂಪಾರ್ಟೆಂಟ್ ಅಂತಂದರೆ ಈ ಒಂದು ಇದ್ರದ್ದು ಹೇಳ್ಬೇಕಂದ್ರೆ ಒಂದು ನ್ಯೂಟನ್ಸ್ ಥರ್ಡ್ ಲಾ. ಇದು ವೆರಿ ಇಂಪಾರ್ಟೆಂಟ್. ಏನಂತಂದರೆ ಈ ಒಂದು ಚಾಪ್ಟ್ರಿಂದ ನಮಗೆ ಮಿನಿಮಮ್ ಒಂದು ಕ್ವಶನ್ ಅದು ಬಂದೇ ಬರುತ್ತೆ. ಯಾವುದೇ ಒಂದು ಎಕ್ಸಾಮ್ ತಗೊಳ್ಳಿ ಮಿನಿಮಮ್. ಯಾಕಂದರೆ ನ್ಯೂಟನ್ಸ್ ಲಾ ಅದು ಡೈಲಿ ಲೈಫಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಫಸ್ಟ್ ಲಾ ಆಫ್ ಇನರ್ಷಿಯಾ ಅಂದರೆ ಫಸ್ಟ್ ನ್ಯೂಟನ್ ಲಾ ಏನು ಹೇಳ್ತಾ ಅಂದರೆ, ಒಂದು ಬಾಡಿ ಕಂಟಿನ್ಯೂಸ್ ಟು ಬಿ ಇನ್ ದ ಸ್ಟೇಟ್ ಆಫ್ ರೆಸ್ಟ್. ಅಂದರೆ ಒಂದು ಬಾಡಿ ಒಂದು ಮೂಮೆಂಟ್ ಆಗ್ತಿರುತ್ತೆ, ಆ ಮೂಮೆಂಟ್ ಆದಾಗ್ಲೂ ಅದು ರೆಸ್ಟಲ್ಲಿರುತ್ತೆ ಅಥವಾ ಯೂನಿಫಾರ್ಮ್ ಸ್ಪೀಡಲ್ಲೇ ಇರುತ್ತೆ ಅಂತ ಅಂದಾಗ, ಸೊ ಅದು ಎಲ್ಲಿವರೆಗೂ ಯೂನಿಫಾರ್ಮು ಅಥವಾ ರೆಸ್ಟಲ್ಲಿ ಇರುತ್ತೆ ಅಂತ ಅಂದಾಗ ಅದ್ರ ಮೇಲೆ ಯಾವುದಾದ್ರೂ ಒಂದು ಫೋರ್ಸು, ಹೊರಗಡೆಯಿಂದ ಬರುವಂಥ ಫೋರ್ಸು ಅಪ್ಲೈ ಆಗುವವರೆಗೂ ಅದು ರೆಸ್ಟಲ್ಲೇ ಇರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಬಸ್ಸಲ್ಲಿ ಹೋಗ್ತಿರ್ತೀನ ಅಥವಾ ನಾನು ಕಾರಲ್ಲಿ ಹೋಗ್ತಿದ್ದೀನಿ. ಇಲ್ಲಿ ಕಾರಲ್ಲಿ ಎಕ್ಸಾಂಪಲ್ ಇದೆ. ಈಗ ನಾನು ಕಾರಲ್ಲಿ ಹೋಗ್ತಿದ್ದೀನಿ, ಈ ಕಾರ್ ಮೂಮೆಂಟ್ ಆಗ್ತಿದೆ, ಆದರೆ ನಾನು ಸುಮ್ಮನೆ ಕುಂತಿದ್ದೀನಿ. ಅಂದರೆ ನಾನು ಮೂಮೆಂಟ್ ಆಗ್ತಿಲ್ಲ, ಕಾರ್ ಅಷ್ಟೇ ಮೂಮೆಂಟ್ ಆಗ್ತಿದೆ, ಅಂದರೆ ನಾನು ರೆಸ್ಟಲ್ಲಿದ್ದೀನಿ. ಇವಾಗ ಸಡನ್ನಾಗಿ ಆ ಕಾರು ಬ್ರೇಕ್ ಹಾಕಿದರೆ ಅಥವಾ ಯಾವುದೋ ಒಂದು ಕಾರು ಬಂದು ಅದಕ್ಕೆ ಡಿಕ್ಕಿ ಹೊಡೆದ್ರೆ, ಸೊ ದ್ಯಾಟ್ ಇಲ್ಲೊಂದು ಎಕ್ಸ್ಟರ್ನಲ್ ಫೋರ್ಸು ಅಟ್ಯಾಕ್ ಆಯಿತು. ಅಂದರೆ ಎಕ್ಸ್ಟರ್ನಲ್ ಫೋರ್ಸು ಈ ಕಾರ್ಗೆ ಸ್ಟಾಪ್ ಮಾಡಿತು. ಹೌದಾ? ಈ ಕಾರ್ಗೆ ಸ್ಟಾಪ್ ಮಾಡಿದ ಇದು ಎಕ್ಸ್ಟರ್ನಲ್ ಫೋರ್ಸು ಇದು ಕಾರ್ಗೆ ಸ್ಟಾಪ್ ಆಯಿತು. ಅಂದರೆ ಕಾರ್ ನಿಂತು, ಆದರೆ ನಾನು ಒಳಗಡೆ ಕುಂತಿದ್ದೀನಲ್ಲ, ನನಗೆ ಯಾವುದೋ ಎಕ್ಸ್ಟರ್ನಲ್ ಫೋರ್ಸು ಸ್ಟಾಪ್ ಮಾಡಿಲ್ಲ, ನನ್ನ ಯಾವುದೋ ಎಕ್ಸ್ಟರ್ನಲ್ ಫೋರ್ಸು ಹಿಡಿಲಿಲ್ಲ. ಸೊ ದ್ಯಾಟ್ ನಾನು ಈ ಕಾರ್ ಅಷ್ಟೇ ಮೂಮೆಂಟಲ್ಲಿ ಇರಲ್ಲ, ಎಟ್ ದ ಸೇಮ್ ಟೈಮ್ ನಾನು ಮೂಮೆಂಟಲ್ಲಿ ಇರ್ತೀನಿ. ಆವಾಗ ನಾನೇನು ಮಾಡ್ತೀನಿ ಅಂತಂದರೆ, ಈ ಕಾರು ಸಡನ್ನಾಗಿ ಸ್ಟಾಪ್ ಆಗಿಬಿಟ್ರೆ ನನಗೆ ಯಾರೂ ನನ್ನ ಹಿಡಿಯೋಕ್ಕೆ ಯಾರೂ ಇರಲ್ಲ. ಸೊ ದ್ಯಾಟ್ ನಾನು ಆ ಗ್ಲಾಸ್ ಹೊಡ್ಕೊಂಡು ಹೊರಗಡೆ ಬಂದು ಇಲ್ಲಿ ಬಿದ್ದುಬಿಡ್ತೀನಿ. ಅಂದರೆ ನನಗೆ ಯಾವುದೇ ರೀತಿಯಾಗಿ ಒಂದು ಎಕ್ಸ್ಟರ್ನಲ್ ಫೋರ್ಸು ಸ್ಟಾಪ್ ಮಾಡಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಯಾವುದೇ ಒಂದು ಕಾರು ಅಥವಾ ಏನೋ ಒಂದು ವೆಹಿಕಲ್ಸು 4 ವೀಲರು ಓಡಿಸುವಾಗ ಸೊ ದ್ಯಾಟ್ ಬೆಲ್ಟ್ ಹಾಕ್ಕೊಳ್ಳಿ, ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ. ಯಾಕಂತಾರಂದರೆ, ಸೊ ಒಂದು ಯಾವುದೋ ಒಂದು ನೀವು ಅಷ್ಟೇ ಮೂಮೆಂಟಲ್ಲಿ ನೀವು ಬರೀ ನಿಮ್ಮ ಕಾರ್ ಅಷ್ಟೇ ಮೂಮೆಂಟಲ್ಲಿ ಇರಲ್ಲ, ನೀವು ಮೂಮೆಂಟಲ್ಲಿ ಇರ್ತೀರ. ಯಾವುದೇ ಒಂದು ನಿಮಗೆ ಸ್ಟಾಪ್ ಮಾಡಿದ್ರೆ ಸೊ ದ್ಯಾಟ್ ನಿಮ್ಮನ್ನ ಸ್ಟಾಪ್ ಮಾಡಲಿ, ನೀವು ಮುಂದೆ ಹೋಗಬಾರ್ದು ಅಂಥೇಳಿ ನಿಮಗೆ ಒಂದು ಕಾರಲ್ಲಿ ಸೀಟ್ ಬೆಲ್ಟ್ ಹಾಕಿರ್ತಾರೆ. ಆಮೇಲೆ ಮೇನ್ ಇಂಪಾರ್ಟೆಂಟ್ ಏನಂತಂದರೆ, ನೀವು ಸೀಟ್ ಬೆಲ್ಟ್ ಹಾಕಿದರೆ ಮಾತ್ರ ಒಂದು ಏರ್ ಬ್ಯಾಗು ಓಪನ್ ಆಗ್ತಾ ಇರುತ್ತೆ. ಸೊ ದ್ಯಾಟ್ ಫಾಲೋ ದ ಸೇಫ್ಟಿ ಪ್ರೊಸೆಸ್ ಅಂತಂದರೆ ಯಾರೋ ಹೇಳ್ತಾರೆ ಅಂದರೆ ಪೊಲೀಸರು ಹಿಡಿತಾರೆ ಅಂಥೇಳಿ ಹೆಲ್ಮೆಟ್ ಹಾಕೋದಲ್ಲ. ಸೊ ನಮ್ಮದು ಒಂದು ಸೇಫ್ಟಿ ಸಲುವಾಗಿ ನಾವು ಸೀಟ್ ಬೆಲ್ಟ್ ಹಾಕಬೇಕು ಅಥವಾ ಹೆಲ್ಮೆಟ್ ಹಾಕಬೇಕು. ಸೊ ದ್ಯಾಟ್ ಒಂದ್ಸಲ ನೀವು ಸೀಟ್ ಬೆಲ್ಟ್ ಹಾಕಿದರೆ ಮಾತ್ರ ನಿಮ್ಮದು ಏರ್ ಬ್ಯಾಗ್ಸ್ ಓಪನ್ ಆಗ್ತಾ ಇರುತ್ತೆ. ಆಮೇಲೆ ಸೇಮ್ ಟೈಮ್ಸ್, ಇವಾಗ ಒಂದು ಬೆಡ್ ಇರುತ್ತಲ್ಲ, ಆ ಬೆಡ್ಡಲ್ಲಿ ಒಂದು ಧೂಳಿರುತ್ತೆ ಒಳಗಡೆ, ಡಸ್ಟು. ಈ ಡಸ್ಟು ಇಲ್ಲಿವರೆಗೂ ರೆಸ್ಟಲ್ಲಿದೆ, ಅಂದರೆ ಅದು ಕಾಣ್ತಾ ಇಲ್ಲ, ಒಳಗಡೆ ಇದೆ.
ಇವಾಗ ನೀವು ಅದ್ರ ಮೇಲೆ ಒಂದು ಎಕ್ಸ್ಟರ್ನಲ್ ಫೋರ್ಸ್ ಅಂದರೆ ಒಂದು ಕಟ್ಟಿಗೆ ತೊಗೊಂಡು ಹೊಡೆದಾಗ ಸೊ ದ್ಯಾಟ್ ಅಲ್ಲಿ ಒಂದು ಇರುವಂಥ ಡಸ್ಟು ಹೊರಗಡೆ ಬಂದುಬಿಡುತ್ತೆ, ಹೊರಗಡೆ ಬಂದು ಒಂದು ಕಡೆ ಕುಂತ್ಕೊಂಡ್ಬಿಡುತ್ತೆ ನೋಡಿ. ಹಾಂ, ಸೊ ಯು ಟ್ರೈ ಇಟ್. ಇದು ಅಂದರೆ ಏನು, ಒಂದು ಮೊದಲು ರೆಸ್ಟಲ್ಲಿತ್ತು, ಬೆಡ್ಡಲ್ಲಿ ಒಳಗಡೆ ಇತ್ತು, ಇವಾಗ ಒಂದು ಎಕ್ಸ್ಟರ್ನಲ್ ಫೋರ್ಸ್ ಹಾಕಿದಾಗ ಅದು ಹೊರಗಡೆ ಬಂತು. ಹಾಂ, ಇದು ಇದು ಫಸ್ಟ್ ಲಾ ಅಂದರೆ ನ್ಯೂಟನ್ ಫಸ್ಟ್ ಲಾದ ಎಕ್ಸಾಂಪಲು. ಆಮೇಲೆ ಥರ್ಡ್ ಎಕ್ಸಾಂಪಲ್ ಅಂತ ಅಂದ್ರೇನು, ಬೆಸ್ಟ್ ಎಕ್ಸಾಂಪಲ್ ಏನಂದರೆ, ಈಗ ಒಂದು ಬಸ್ ಇರುತ್ತಲ್ಲ, ಸಡನ್ನಾಗಿ ಎಕ್ಸಲ್ರೇಟ್ ಅಥವಾ ಒಂದು ಸಡನ್ನಾಗಿ ರೇಸ್ ಹಾಕಿಬಿಟ್ರೆ ಸೊ ಬಸ್ಸು ಮುಂದೆ ಹೋಗ್ತಾ ಇರುತ್ತೆ. ಬಟ್ ಬಸ್ಸಲ್ಲಿ ನಾವು ಇರ್ತೀವಲ್ಲ, ನಾವು ರೆಸ್ಟಲ್ಲಿ ಇರ್ತೀವಿ. ಈಗ ಬಸ್ ಮುಂದೆ ಹೋದರೆ ನಾವು ನಾನು ನಿಂತಲ್ಲಿ ನಿಂತಿರ್ತೀನಿ, ಆದರೆ ಬಸ್ ಮೂಮೆಂಟ್ ಆಗ್ತಿರುತ್ತೆ. ಸೊ ಸಡನ್ನಾಗಿ ಬಸ್ ಮೂಮೆಂಟ್ ಆಗಿಬಿಟ್ರೆ ಸೊ ದಟ್ ಐ ಫೀಲ್ ಲೈಕ್ ನಾನು ಬೀಳ್ತಾ ಇದ್ದೀನಿ ಅಂತ ಹಿಂದೆ ಬರ್ತೀನಿ. ಅಂದರೆ ಏನಂದರೆ, ಒಂದು ಸಡನ್ನಾಗಿ ಒಂದು ಎಕ್ಸ್ಟರ್ನಲ್ ಫೋರ್ಸು ನನ್ನ ಮೇಲೆ ಅಟ್ಯಾಕ್ ಆದರೆ ಸೊ ದ್ಯಾಟ್ ಒಂದು ಬಸ್ ಮೇಲೆ ಅಟ್ಯಾಕ್ ಆದರೆ ಸೊ ದ್ಯಾಟ್ ನನಗೂ ಅದು ಎಫೆಕ್ಟ್ ಆಗ್ತಾ ಇರುತ್ತೆ. ಸೆಕೆಂಡ್ ಲಾ ಆಫ್ ಇನರ್ಷಿಯಾದಲ್ಲಿ ಏನಂತಂದರೆ, ಇಲ್ಲಿ ಫೋರ್ಸ್ ಈಕ್ವಲ್ ಟು ಮಾಸ್ ಇಂಟು ಎಕ್ಸಲರೇಷನ್ ಅಂತ ಕರಿತೀವಿ. ಫೋರ್ಸ್ ಅಂತಂದ್ರೆ ಏನು, ಫೋರ್ಸ್ ಯಾವ ಥರ ಅಳಿತೀವಿ ಅಂತಂದರೆ ಅದರದ್ದು ಒಂದು ವೇಟ್ ಅಂದರೆ ಮಾಸ್ ಇರುತ್ತಲ್ಲ, ಎಷ್ಟು ದೊಡ್ಡದಿದೆ ಆಮೇಲೆ ಅದ್ರದ್ದು ಎಷ್ಟು ಸ್ಪೀಡ್ ಇದೆ ಅಂಥೇಳಿ. ಆಮೇಲೆ ಅದನ್ನು ಹೆಂಗೆ ಎಳಿತೀವಿ ಅಂತಂದರೆ, ಚೇಂಜ್ ಇನ್ ದ ಮೊಮೆಂಟಮ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಫೋರ್ಸ್. ಅಂದರೆ ಒಂದು ವೇಗ ಇರುತ್ತಲ್ಲ, ಈಗ ಫಾರ್ ಎಕ್ಸಾಂಪಲ್ ಇದು ನಾನೇ ಹೇಳಿದ್ದೀನಿ, ಕ್ರಿಕೆಟ್ ಬಾಲಲ್ಲಿ ಒಂದು ಕ್ಯಾಚ್ ಹಿಡಿತಾನಲ್ಲ, ಕ್ಯಾಚ್ ಹಿಡಿತಾರೆ. ಈಗ ಆ ಬಾಲ್ ಬರುವಂಥ ಒಂದು ಸ್ಪೀಡ್ ಇರುತ್ತಲ್ಲ, ಆ ಸ್ಪೀಡ್ನ ನಾನು ಎಷ್ಟು ಒಂದು ಫೋರ್ಸ್ ಹಾಕಿ ನಾನು ಅದನ್ನ ನಿಲ್ಲಿಸ್ತೀನಿ ಅಂತ. ಈಗ ನಾನು ಅದನ್ನು ಈ ಬರುವಂಥ ಬಾಲ್ ಇದೆಯಲ್ಲ, ಆ ಬಾಲ್ನ ನಾನು ಇಲ್ಲೇ ಇದೆ, ನನ್ನ ಕೈ ಏನು ಮೂಮೆಂಟ್ ಮಾಡಲಾರ್ದೆ ಅದನ್ನು ಒತ್ತಿ ನಿಲ್ಲಿಸ್ತೀನಿ ಅಥವಾ ಹಿಡಿತೀನಿ ಅಂತ ಅಂದಾಗ ಮೇ ಬಿ ಯು ಗೆಟ್ ಇಂಜೂರ್ಡ್. ಯಾಕಂದರೆ ಆ ಬರುವಂಥ ಒಂದು ಮೊಮೆಂಟಮ್ ಅಂದರೆ ಫೋರ್ಸು, ಇದು ಒಂದು ಸ್ಪೀಡು ಪ್ಲಸ್ ನಿಮ್ಮದು ಒಂದು ಫೋರ್ಸ್ ಎರಡೂ ಸೇರಿದಾಗ ಸೊ ದ್ಯಾಟ್ ಒಂದು ಫ್ರಿಕ್ಷನ್ ಅಂದರೆ ಒಂದು ಏನು ಇಂಜುರಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಟ್ ದ ಸೇಮ್ ಟೈಮ್ ಇವಾಗ ನೋಡಿ, ಇದು ಬೆಸ್ಟ್ ಎಕ್ಸಾಂಪಲ್ ಏನಂದರೆ, ಇವಾಗ ನೀವು ಒಂದು 3rd ಫ್ಲೋರು ಅಥವಾ 4th ಫ್ಲೋರಿಂದ ಜಿಗಿದ್ಬಿಟ್ರೆ ಸೊ ದ್ಯಾಟ್ ನೀವು ಒಂದು ಕೆಳಗಡೆ ಇರುವಂಥ ನೆಲದ ಮೇಲೆ ನೀವು ಬಿದ್ದುಬಿಟ್ರೆ ಸೊ ದ್ಯಾಟ್ ನಿಮಗೆ ಕೈಯೋ ಅಥವಾ ಕಾಲು ಮುರಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂತಂದರೆ ಇದು ಕೆಳಗಡೆರುವಂಥ ನೆಲ ಸಿಕ್ಕಾಪಟ್ಟೆ ಹಾರ್ಡಿರೋದ್ರಿಂದ ಸೊ ದ್ಯಾಟ್ ನಿಮ್ಮದೊಂದು ಏನೊಂದು ಮೊಮೆಂಟಮ್ ಇರುತ್ತಲ್ಲ, ಅದು ಫೋರ್ಸ್ ರಭಸ ಇರುತ್ತಲ್ಲ, ಆ ರಭಸ ತಡೆಯುತ್ತೆ. ಯಾವ್ದು ತಡೆಯುತ್ತೆ ಅಂತಂದರೆ, ಒಂದು ನೆಲ ಇರುತ್ತಲ್ಲ, ಒಂದು ಗಟ್ಟಿ ನೆಲ ತಡೆಯುತ್ತೆ. ಸೊ ಈ ಫೋರ್ಸ್ ಈ ಗಟ್ಟಿ ನೆಲಕ್ಕೆ ತಡೆದ್ಬಿಟ್ರೆ ಸೊ ದ್ಯಾಟ್ ನಿಮಗೆ ಇಂಜುರೀಸ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ನೀವು ಬರುವಂಥ ಸ್ಪೀಡು ಪ್ಲಸ್ ಒಂದು ಹಾರ್ಡ್ ಸಬ್ಸ್ಟೆನ್ಸಸ್ ನಿಮ್ಮನ್ನ ತಡೆದ್ರೆ ಸೊ ನಿಮಗೆ ಇಂಜುರೀಸ್ ಆಗೋ ಚಾನ್ಸಸ್ ಇರುತ್ತೆ. ಅಟ್ ದ ಸೇಮ್ ಟೈಮ್ ಇವಾಗ ಸಿಂಪಲ್ ಏನಂತಂದರೆ, ಒಂದು ಬಾವಿಯಲ್ಲಿ ನೀವು ಈಜಾಡ್ತಿರ್ತಿಲ್ಲ, ಸೊ ಸ್ವಿಮ್ಮಿಂಗ್ಗೆ ನೀವು ಎಷ್ಟೋ ಮೇಲಿಂದ ಜಿಗಿದ್ರೂ ಸೊ ದ್ಯಾಟ್ ನಿಮಗೆ ಒಂದು ಸ್ವಲ್ಪ ಒಳಗಡೆ ಹೋಗಿ ಮತ್ತೆ ಹೊರಗಡೆ ಬರ್ತೀರ, ನಿಮಗೆ ಯಾವುದೇ ರೀತಿ ಇಂಜುರಿ ಆಗಲ್ಲ. ಯಾಕಂದರೆ ಇಲ್ಲಿ ಹಾರ್ಡ್ ಸಬ್ಸ್ಟೆನ್ಸಸ್ ಯಾವುದೂ ಇಲ್ಲ ನಿಮ್ಗೆ ತಡೆಯೋಕ್ಕೆ. ನೀವು ಅಕಸ್ಮಾತ್ ಇಲ್ಲಿ ಜಿಗಿದ್ಬಿಟ್ಟು ಇಲ್ಲೇ ಬಿದ್ದುಬಿಟ್ರೆ ನಿಮ್ಮ ಕೈಯಾರ ಕಾಲು ಮುರಿಯುತ್ತೆ. ಯಾಕಂದರೆ ಇದು ಇಲ್ಲಿ ಹಾರ್ಡ್ ಸಬ್ಸ್ಟೆನ್ಸಸ್ ಇರುತ್ತೆ, ಬಟ್ ಇಲ್ಲಿ ಹಾರ್ಡ್ ಇಲ್ಲ ಸಬ್ಸ್ಟೆನ್ಸ್, ಅಂದರೆ ವಾಟ್ರೇ ಇರೋದ್ರಿಂದ ಸೊ ದ್ಯಾಟ್ ನೀವು ಒಂದು ಸ್ವಲ್ಪ ಒಳಗಡೆ ಹೋಗಿ ಮತ್ತೆ ಹೊರಗಡೆ ಬರ್ತೀರ. ಅಂದರೆ ಆ ಮೊಮೆಂಟಮು ಮತ್ತು ಸ್ಪೀಡು ಎರಡು ಮ್ಯಾಚ್ ಆಗಿ ಸೊ ದ್ಯಾಟ್ ನಿಮಗೆ ಏನು ಹಾನಿ ಆಗಲ್ಲ. ಇಲ್ಲಿನ ಸೇಮ್ ಎಕ್ಸಾಂಪಲ್ ಏನಂದರೆ, ಯಾವತ್ತು ಕ್ರಿಕೆಟ್ ಏನು ಒಂದು ಕ್ಯಾಚ್ ಹಿಡಿತಿರ್ತಾನಲ್ಲ, ಆ ವ್ಯಕ್ತಿ ಯಾವತ್ತೂ ಆ ಬಾಲ್ನ ತಡೆಯೋಕ್ಕೆ ಹೋಗಲ್ಲ. ಅದನ್ನು ಕ್ಯಾಚ್ ಹಿಡಿದ ಮೇಲೆ ಸ್ವಲ್ಪ ಹಿಂದೆ ಬರುತ್ತೆ ಕೈ, ಸ್ವಲ್ಪ ಹಿಂದೆ ಬಂದಾಗ ಸೊ ದ್ಯಾಟ್ ಹಿ ಡೋಂಟ್ ಗೆಟ್ ಎನಿ ಇಂಜುರೀಸ್. ಓಕೆ. ಆಮೇಲೆ ಥರ್ಡ್ ಲಾ ಆಫ್ ಮೋಷನ್ ಏನಂತಂದರೆ, ಇದು ಬೆಸ್ಟ್ ಲಾ ಆಫ್ ಮೋಷನ್, ಎಲ್ಲ ಕಡೆ ಇದನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಆಮೇಲೆ ಡೈಲಿ ಲೈಫ್ದು ಅಲ್ಲಿ ಒಂದು ಕಾಣ್ತೀವಿ ಏನಂತಂದರೆ, ಎವ್ರಿ ಆ್ಯಕ್ಷನ್ ಹ್ಯಾಸ್ ಅ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ಅಂದರೆ ನಾವು ಪ್ರತಿಯೊಂದಕ್ಕೂ ಇದನ್ನೇ ಮೆನ್ಷನ್ ಮಾಡ್ತಿರ್ತೀವಿ. ಏನಂದರೆ, ಯಾರಾದರೂ ಏನಾದರೂ ಅಂದರೆ ಅದಕ್ಕೆ ಒಬ್ರು ಹೊಡೆದ್ರೆ ನಾನು ಒಂದು ಫಟ್ ಅಂತ ಹೊಡಿತೀನಿ, ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ ಹೇಳ್ತೀನಿ, ಲೈಕ್ ದಟ್. ಅದಕ್ಕೆ ಈ ಸಿಂಪಲ್ ಎಕ್ಸಾಂಪಲ್ಸ್ ಎಲ್ಲರೂ ಕೊಡ್ತಾರೆ. ಏನಂದರೆ, ಒಂದು ಗನ್ನು ಎಷ್ಟು ಸ್ಪೀಡಾಗಿ ಹೋಗ್ತಾ ಇರುತ್ತೆ ಅಷ್ಟೇ ಸ್ಪೀಡಾಗಿ ಹಿಂದೆ ಬರ್ತಾ ಇರುತ್ತೆ ಅಂತಾರೆ. ಆಮೇಲೆ ರಾಕೆಟು ಎಷ್ಟು ಸ್ಪೀಡಾಗಿ ಮೇಲೆ ಹೋಗಬೇಕು ಅಂತ ಇದ್ದರೆ ಅಷ್ಟೇ ಸ್ಪೀಡಾಗಿ ಕೆಳಗಡೆ ಅದು ರಭಸ ಇರುತ್ತಲ್ಲ ಅದು ಸ್ಪೀಡಾಗಿ ತಳ್ತಾ ಇರುತ್ತೆ. ಆಮೇಲೆ ಒಂದು ಯಾವುದಾದ್ರು ಬೋಟಿಂದ ನೀವು ನೀರಲ್ಲಿ ಬೋಟ್ ಇದೆ. ಸೊ ಇವಾಗ ನೀವು ಬೋಟಿಂದ ನೀವು ಜಿಗಿದ್ಬಿಟ್ರೆ ಸೊ ಬೋಟ್ ಈ ಕಡೆ ಕೆಳಗೆ ಹಿಂದೆ ಬರುತ್ತೆ, ನೀವು ಮುಂದೆ ಹೋಗ್ತೀರಾ. ಅಂದರೆ ಅಲ್ಲೊಂದು ಎಕ್ಸ್ಟರ್ನಲ್ ಒಂದು ಫೋರ್ಸ್ ಅಪ್ಲೈ ಆಗ್ತಾಯಿದೆ. ಆಮೇಲೆ ಚಿರತೆ ಹೇಳ್ತಾರಲ್ಲ, ಎಷ್ಟು ಸ್ಪೀಡು ಚಿರತೆ ಓಡೋದು ಎಷ್ಟು ಸ್ಪೀಡ್ ಓಡ್ತಲ್ಲ ಅಷ್ಟು ಡಿಪೆಂಡ್ ಆಗಿರುತ್ತೆ ಅದು ಹಿಂದೆ
ಏನು ಎಷ್ಟು ಸ್ಪೀಡಾಗಿ ತಳ್ತಾ ಇರುತ್ತೆ ಅದನ್ನು, ಅಂದರೆ ಆ ಕಾಲಿಂದ. ಸೊ ಆ ಕಾಲಿಂದ ಎಷ್ಟಾಗಿ ತಳ್ತಾ ಇರುತ್ತೆ ಅಂಥೇಳಿ. ಚಿರತೆ ಅಲ್ಲ ಇದು, ಒಂಥರ ಅರ್ಥ ಮಾಡ್ಕೊಳ್ಳಿ. ಅಂದರೆ ಎಷ್ಟೊಂದು ಹಿಂದೆ ತಳ್ತಿರತ್ತಲ್ಲ ಅಷ್ಟೊಂದು ಮುಂದೆ ಹೋಗ್ತಾ ಇರುತ್ತೆ ಅಂತ. ಆಮೇಲೆ ಮೇನ್ ಈ ಜನ್ರೇಷನಲ್ಲಿ ಒಂದು ಬೆಸ್ಟ್ ಎಕ್ಸಾಂಪಲ್ ಏನಂದರೆ, ಎಷ್ಟೋ ಜನ ಒಂದು ಒಳ್ಳೆ ಟ್ರೂ ಲವ್ ಮಾಡಿರ್ತಾರಲ್ಲ. ಟ್ರೂ ಲವ್ ಅಂತಂದರೆ ಒಂದು ಹ್ಯಾಪಿನೆಸ್, ಅದು ಅಂದರೆ ಖುಷಿಯಾಗಿರ್ತಾರಲ್ಲ. ಎಟ್ ದ ಸೇಮ್ ಟೈಮ್ ಎಷ್ಟೋ ಜನ ಅದು ಟ್ರೂ ಲವ್ ಬ್ರೇಕಪ್ ಆಗಿಬಿಟ್ರೆ ಎಷ್ಟೊಂದು ಪೇನ್ ಆಗುತ್ತಲ್ಲ. ಸೊ ಒನ್ ಟೈಮಲ್ಲಿ ಫುಲ್ ಹ್ಯಾಪಿ ಇರ್ತೀವಿ, ಒನ್ ಟೈಮಲ್ಲಿ ಫುಲ್ ಪೇನ್ ಇರ್ತೀವಿ. ಅಂದರೆ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ಇವಾಗ ಟ್ರೂ ಲವ್ ಮಾಡಿದಾಗ, ಲವ್ ಸಿಕ್ಕಾಗ ಫುಲ್ ಖುಷಿಯಾಗಿರ್ತೀವಿ, ಬ್ರೇಕಪ್ ಆದಾಗ ಫುಲ್ ಅಳ್ತಿರ್ತೀವಿ. ಅಂದರೆ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ಸೊ ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಏನಂತಂದರೆ, ನೆಕ್ಸ್ಟ್ ವಿಡಿಯೋಸ್ದು ಮತ್ತು ರಿಮೈನಿಂಗ್ಸ್ ಏನು ಟಾಪಿಕ್ಸ್ ಇದಾವಲ್ಲ, ಪಾರ್ಟ್ 2 ಅಲ್ಲಿ ಕವರ್ ಮಾಡೋಣ. ಆಮೇಲೆ ಈ ವಿಡಿಯೋ ಯಾವ ಥರ ಇದೆ, ಏನಿದೆ, ಅದ್ರ ಬಗ್ಗೆ ಏನಾದರೂ ನಿಮಗೆ ಹೇಳಬೇಕನ್ಸಿದ್ರೆ ಸೊ ದಟ್ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಆಮೇಲೆ ಏನಾದರೂ ನನ್ನ ಕಡೆಯಿಂದ ತಪ್ಪು ಆಗಿದ್ರೂ ಸೊ ದಟ್ ನನಗೆ ತಿಳ್ಕೊಳ್ಳೋಕೆ ಒಂದು ಅವಕಾಶನೂ ಕೊಡಿ. ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ಬೋದು, ಸೊ ದಟ್ ಐ ವಿಲ್ ಇಂಪ್ರೂವ್ ಮೈ ಸೆಲ್ಫ್. ದೆನ್ ಈವನ್ ನನ್ನ ಕಡೆಯಿಂದ ಏನಾದರೂ ಇಂಪ್ರೂವ್ಮೆಂಟ್ ಇದ್ರೂ ಅದನ್ನೂ ಹೇಳಿ, ಸೊ ದಟ್ ನಾನು ಇಂಪ್ಲಿಮೆಂಟ್ ಮಾಡ್ಕೋತೀನಿ. ಆಮೇಲೆ ಈ ವಿಡಿಯೋ ಜಾಸ್ತಿ ಲಾಂಗ್ ಆಗುತ್ತೆ ಅಂಥೇಳಿ ನಾನು ಶಾರ್ಟಾಗಿ ಮಾಡ್ತಾಯಿದ್ದೀನಿ. ಇಫ್ ನಿಮಗೆ ಇನ್ನೂ ಲಾಂಗ್ ಬೇಕು ಅಂತ ಅಂದರೆ ಅದನ್ನೂ ನೀವು ಕಮೆಂಟಲ್ಲಿ ಹೇಳ್ಬೋದು, ಸೊ ದಟ್ ನಾನು ಅದ್ರ ಬಗ್ಗೆ ಥಿಂಕ್ ಮಾಡಿ ಜಾಸ್ತಿ ಒಂದು ಶಾರ್ಟಲ್ಲಿ ಬಿಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೀವು ಇದು ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕಳಿಸ್ಬೇಕನ್ನಿಸಿದರೆ ಸೊ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಏನಾದರೂ ಹೇಳಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.